ನಡೆಸಿ 2001 2003 ಜನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ನಮ್ಮ ಜಿಲ್ಲೆಯ ಹೆಸರನ್ನ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ನಾವು ಈ ವೇದಿಕೆಯ ವತಿಯಿಂದ ಶಂಕರ್ ಸಾಹೇಬರು ಕೂತಿದ್ದಾರೆ. ಅವರನ್ನ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ನಾವು ವಿಆರ್ಗೆ ಗ್ರೂಪ್ ಆಫ್ ಅಸೋಸಿಯೇಷನ್ ವತಿಯಿಂದ ಸ್ವಾಗತವನ್ನ ಅವರಿಗೆ ಕೋರ್ತಾ ಇದ್ದೀವಿ. ಗೌರವಾನ್ವಿತ ಮೇಘಾಲಯ ರಾಜ್ಯದ ರಾಜ್ಯಪಾಲರಾದಂಥ ಶ್ರೀ CH ವಿಜಯಶಂಕರ್ ಸಾಹೇಬರಿಗೆ ನಾವು ಈ VRP ಗ್ರೂಪ್ ಆಫ್ ಅಸೋಸಿಯೇಷನ್ ಹಾಗೂ ಎಲ್ಲ ರೈತರ ಪರವಾಗಿ ಈ ವೇದಿಕೆಗೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವಿದೇಶಕ್ಕೆ ವನದ್ರಾಕ್ಷಿಯನ್ನು ರಫ್ತು ಮಾಡುವ ವಾಹನದ ಉದ್ಘಾಟನೆಯನ್ನ ಸನ್ಮಾನ್ಯರು ನೆರವೇರಿಸಲಿದ್ದಾರೆ. ಅದಕ್ಕೆ ಎಲ್ಲ CRC ಸದಸ್ಯರು ಸಹಕರಿಸಬೇಕು. ಉದ್ಘಾಟನೆಯ ನಂತರ ವನದ್ರಾಕ್ಷಿಯ ಘಟಕವನ್ನ ವೀಕ್ಷಣೆ ಮಾಡಿ ವೇದಿಕೆಗೆ ಅತಿಥಿಗಳು ಆಗಮಿಸಲಿದ್ದಾರೆ. ದಯಮಾಡಿ ಎಲ್ಲರೂ ಕೂಡಬೇಕು. ಅತಿಥಿಗಳು ವೀಕ್ಷಣೆ ಮಾಡಿ ಇಲ್ಲಿ ಬರಲಿದ್ದಾರೆ. ಗೌರವಾನ್ವಿತ ರಾಜ್ಯಪಾಲರು CH ವಿಜಯಶಂಕರ್ ಸಾಹೇಬರಿಗೆ ಈ ವೇದಿಕೆಯಿಂದ ತುಂಬ ಹೃದಯದ ಸ್ವಾಗತವನ್ನ, ವಿದೇಶಕ್ಕೆ ವನದ್ರಾಕ್ಷಿಯನ್ನು ರಫ್ತು ಮಾಡುವ ವಾಹನದ ಉದ್ಘಾಟನೆಯನ್ನ ಅವರು ನೆರವೇರಿಸಲಿದ್ದಾರೆ. ತದನಂತರ ವನದ್ರಾಕ್ಷಿಯ ಘಟಕ ವೀಕ್ಷಣೆಯನ್ನ ಮಾಡಿ ವೇದಿಕೆಗೆ ಅವರು ವೇದಿಕೆಗೆ ಅವರಿಗೆ ನಾವು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ರಫ್ತು ಮಾಡುವ ವಾಹನದ ಉದ್ಘಾಟನೆ ಈಗಾಗಲೇ ನೆರವೇರ್ತಾ ಇದೆ. ತದನಂತರ ವನದ್ರಾಕ್ಷಿಯ ಘಟಕ ವೀಕ್ಷಣೆಯನ್ನ ಮಾಡಿ ವೇದಿಕೆಯತ್ತ ರಾಜ್ಯಪಾಲರು ಹಾಗೂ ಮಾಜಿ ಸಚಿವರು ಜನಪ್ರಿಯ ಸಂಸದರು ಆದ ಸನ್ಮಾನ್ಯ ಜಗದೀಶ್ ರಫ್ತು ಮಾಡುವ ವಾಹನದ ಉದ್ಘಾಟನೆ, ವನದ್ರಾಕ್ಷಿಯ ಘಟಕ ವೀಕ್ಷಣೆ, ರಫ್ತು ಮಾಡುವ ವಾಹನದ ಉದ್ಘಾಟನೆ ನೆರವೇರಿಸಿದ್ದಕ್ಕಾಗಿ ತಮಗೆ ಎಲ್ಲ ರೈತ ಸಮುದಾಯ ಹಾಗೂ VRP ಗ್ರೂಪ್ ಅಸೋಸಿಯೇಷನ್ ಸದಸ್ಯರಿಂದ ವಂದನೆ ಅಭಿನಂದನೆಗಳನ್ನ ನಾವು ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ವನದ್ರಾಕ್ಷಿಯನ್ನು ರಫ್ತು ಮಾಡುವ ವಿದೇಶಕ್ಕೆ ವನದ್ರಾಕ್ಷಿಯನ್ನು ರಫ್ತು ಮಾಡುವ ವಾಹನದ ಉದ್ಘಾಟನೆ ನೆರವೇರ್ತಾ ಇದೆ. ಅದನ್ನು ನೆರವೇರಿಸಿದ ಮಾನ್ಯರಿಗೆ ನಮ್ಮೆಲ್ಲ VRP ಗ್ರೂಪ್ ಅಸೋಸಿಯೇಷನ್ ಹಾಗೂ ರೈತರ ಪರವಾಗಿ ವಂದನೆಗಳನ್ನ ನಾವು ಸಲ್ಲಿಸ್ತಾ ಇದ್ದೇವೆ. ಅವರ ಜೊತೆಗೆ ಆಗಮಿಸಿದಂತ ಶಂಕರಗೌಡ ಪಾಟೀಲ್, ಜನಪ್ರಿಯ ಸಂಸದರಾದಂತ ಸನ್ಮಾನ್ಯ ಶ್ರೀ ಜಗದೀಶ್ ಸಾಹೇಬರಿಗೆ ಕೂಡ ನಾವು ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದರಂತೆ ಚತಸ್ಥಲ ಬ್ರಹ್ಮ ಗುರುಶಾಂತ್ ಶಿವಾಚಾರ್ಯ ಸ್ವಾಮೀಜಿಯವರು ಗವಿಮಠ್ ಬೊಮ್ಮನಹಳ್ಳಿ ಇವರಿಗೂ ಕೂಡ ನಾವು VRP ಗ್ರೂಪ್ ಆಫ್ ಅಸೋಸಿಯೇಷನ್ ಹಾಗೂ ರೈತರ ಪರವಾಗಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ವೇದಿಕೆಯತ್ತ ರಫ್ತು ವಾಹನ ಉದ್ಘಾಟನೆ ನೆರವೇರಿಸಿದಂತ ಸನ್ಮಾನ್ಯ ರಾಜ್ಯಪಾಲರು ಶಂಕರಗೌಡ ಪಾಟೀಲರು ಹಾಗೂ ರಮೇಶ್ ಜಿಗಜಿನಿ ಅವರಿಗೂ ಕೂಡ ನಾವು ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ನಮ್ಮ ವನದ್ರಾಕ್ಷಿಯ ಘಟಕ ವೀಕ್ಷಣೆಗಾಗಿ ನಮ್ಮ ಸನ್ಮಾನ್ಯ ಕರುನಾಡ ಸಂಜಾತ ಶ್ರೀ ವಿಜಯಶಂಕರ್ ಅವರು
ಆಗಿರುವ ಗೌರವಾನ್ವಿತ ರಾಜ್ಯಪಾಲರು ಹಾಗೂ ಶಂಕರಗೌಡ ಇಂಜಿನಿಯರ್ಗೆ ಪುಷ್ಪವನ್ನು ಅರ್ಪಿಸಿ ವೇದಿಕೆಗೆ ಅವರನ್ನು ತುಂಬು ಹೃದಯದಿಂದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಅವರ ಜೊತೆಗೆ ಶಂಕರಗೌಡ ಪಾಟೀಲ್ ದೆಹಲಿಯ ನಿಕಟಪೂರ್ವ ವಿಶೇಷ ಪಡಿಸಿದ ಪೃಥ್ವಿರಾಜ್ ಪ್ರಿಯಲ್ ಇವರ ತಂಡಕ್ಕೆ ವಂದನೆಗಳು. ಈಗ ಗೌರವಾನ್ವಿತ ರಾಜ್ಯಪಾಲರು ಸ್ವಾಮೀಜಿಯವರು ವಿಠಲ್ಗೌಡ, ಮಂಜುನಾಥ್, ಸಂಜಯ್, ಶಿವಾನಂದ್ ಇವರು ಜ್ಯೋತಿ ಬೆಳಗಿಸುವ ಮೂಲಕ ನಾನು ಅವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇನೆ. ವೇದಿಕೆಯಲ್ಲಿ ಸಿದ್ದೇಶ್ವರ ಶ್ರೀಗಳಿಗೆ ಸಂತರು ಒಳಗೆ ಭಗವಂತರು ತಿಳಿಸುವ ಮೂಲಕ ಪೂಜ್ಯರಿಗೆ ಗುರುನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಗುರುನಮನದ ಮೂಲಕ ಈಗ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಇದಾದ ನಂತರ ಸರ್ ಈ ಕಡೆ ಸರ್ ಓಕೆ ಹೊಡಿನಪ್ಪ. ನಿರಾಭಾರಿ ನಿರಂಜನರು, ಸರಳ ಸೌಜನ್ಯ ಮೂರ್ತಿಗಳು, ತತ್ವವೇತ್ತರು, ಉಪನಿಷತ್ ಕಾಲದ ಋಷಿ, ಮೃದುರ ವಾಗ್ಮಿಗಳು, ನಿರುಪಮ ಸಂತರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಲಿಂಗೈಕ್ಯರಾದ ಈ ದಿನದಂದು ನಮ್ಮ ವೇದಿಕೆಯ ಮೂಲಕ ಎಲ್ಲ ಪೂಜ್ಯ ಸಲ್ಲಿಸ್ತಾ ಇದ್ದಾರೆ. ಗುರುನಮನ ಸಲ್ಲಿಸಿದ ಎಲ್ಲರಿಗೂ ನಮನಗಳು. ಈಗ ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಗಳು. ಸಿಎಫ್ಸಿ ಅಧ್ಯಕ್ಷರಾದ ಬಿರಾದಾರ್ ಅವರಿಂದ ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಗಳು. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ. ಗೌರವಾನ್ವಿತ ರಾಜ್ಯಪಾಲರು ಇಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಿದ್ದಕ್ಕಾಗಿ ತಾವು ತಮ್ಮೆಲ್ಲರ ಪರವಾಗಿ ಅವರನ್ನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ನಮ್ಮ ಗ್ರಾಮದ ಬೊಮ್ಮನಹಳ್ಳಿ ಗವಿಮಠದ ಶರಸ್ಥಲ ಬ್ರಹ್ಮಿ ಗುರುಶಾಂತ ಶಿವಾಚಾರ್ಯ ಸ್ವಾಮೀಜಿಯವರು ಈ ವೇದಿಕೆಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದರಿಂದ ಅವರಿಗೂ ತಮ್ಮೆಲ್ಲರ ಪರವಾಗಿ ಅವರ ಪಾದ ಕಮಲಗಳಿಗೆ ನನ್ನ ಅನಂತ ಗಮನಗಳನ್ನು ಸಲ್ಲಿಸುತ್ತೇನೆ. ಮತ್ತು ನಮ್ಮ ಕುಟುಂಬದ ತಂದೆ ತಾಯಿಯಾಗಿ ನಮ್ಮನ್ನು ಕಷ್ಟ ಕಾಲದಲ್ಲಿ ಆಶ್ರಯ ಮಾರ್ಗದರ್ಶನ ನೀಡುತ್ತಾ ಬಂದಿರುವ ಜನಪ್ರಿಯ ಸಂಸದರಾದಂಥ ರಮೇಶ್ ಗಿರಿ ಸಾಹೇಬರವರ ಪಾದಗಳಲ್ಲಿ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಅನಿರೀಕ್ಷಿತವಾಗಿ ಶಂಕರಗೌಡ ಸಾಹೇಬರವರು ದೆಹಲಿಯ ನಿಕಟಪೂರ್ವ ಅಲ್ಲಿ ಎಲ್ಎಚ್ದಲ್ಲಿ ಅಧಿಕಾರಿಗಳಾಗಿದ್ದವರು. ಅವರು ಸಹ ನಮ್ಮ ಸಿದ್ದೇಶ್ವರ ಅಪ್ಪಾಜಿಯವರೇ ಅವರಿಗೆ ಇಲ್ಲಿ ನಮ್ಮನ್ನು ಕಳಿಸಿಕೊಟ್ಟಿದ್ದಕ್ಕಾಗಿ ಎಲ್ಲ ಗುರುಗಳ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರನ್ನು ಹೃತ್ಪೂರ್ವವಾಗಿ ಅಭಿನಂದಿಸುತ್ತೇನೆ. ಹಾಗೂ ಇನ್ನು ವೇದಿಕೆ ಕೆಳಗಡೆ ಇದ್ದ ಎಲ್ಲ ಅವರಿವರನ್ನದೇ ನನ್ನ ತಂದೆ ತಾಯಿಯವರಿಗೆ ಮತ್ತು ಅಣ್ಣ ತಮ್ಮಂದಿರಿಗೆ, ಗುರುಗಳಿಗೆ ಮತ್ತು ಹುಲಿಜಂತಿ, ಹಿರಿರೋಗಿ, ನಾಗ್ತಾಣ ಮತ್ತು ನಮ್ಮ ಮಕಣಾಪುರ ಮತ್ತು ನಮ್ಮ ಕೂಡಲ ಸಂಗಮ ಆಶ್ರಮ ತಿರುಗುಂದಿ ಎಲ್ಲ ಪೂಜಾರಿ ವರ್ಗದವರಿಗೂ ಸಹ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸಿ, ಇಲ್ಲಿ ನಮ್ಮ ಪೊಲೀಸ್ ಇಲಾಖೆಯ ನಮಗೆ ಅಚ್ಚುಕಟ್ಟಾಗಿ ನಮಗೆ ಮಾರ್ಗದರ್ಶನ ನೀಡಿ ಈ ಕಾರ್ಯಕ್ರಮ ಶೋಭೆ ತರಲು ಕಾರಣಕರ್ತರಾಗಿದ್ದಕ್ಕಾಗಿ ವರಿಷ್ಠ ಅಧಿಕಾರಿಗಳು, ಅವರ ಸಿಬ್ಬಂದಿಗೂ ಮತ್ತು ಪತ್ರಿಕರ್ತರಿಗೂ, ನನ್ನ ಹಿರಿಯ ಅಣ್ಣನಾದಂಥ ಪಂಚಪ್ಪಣ್ಣ ಕಲಬುರಿಯವರಿಗೂ ಮತ್ತು ನನ್ನ ಆತ್ಮೀಯ ಸ್ನೇಹಿತರಂಥ ವಿಶ್ರಾಂತ ಜಡ್ಜದಾದಂಥ ಭೀಮಾಶಂಕರ್ ಸಾಹೇಬರವರಿಗೂ ಎಲ್ಲರಿಗೂ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸಿ, ಮಹಿಳೆಯರೇ, ನಾನು ತೊಗಲ್ ಭಾಷೆಯಲ್ಲಿ ಮಾತಾಡುತ್ತಿದ್ದೇನೆ, ತಾವು ತಪ್ಪು ಅಪಾರ್ಥ ಮಾಡಬಾರ್ದು. ಇದು ಅವಕಾಶ ಬಂದಿದ್ದು ಇದು ಸಾಮಾನ್ಯ ಮಾತಲ್ಲ.
ಯಾಕಂದರೆ ನಾನು 1980ರ ಅವಧಿಯಲ್ಲಿ ಗೋಟ್ಯಾಳದಲ್ಲಿ ವಿದ್ಯುತ್ ದೀಪ ಕೃಷಿಗೆ ತೆಗೆದುಕೊಳ್ಳುವಾಗ ಎಲ್ಲ ಗ್ರಾಮಸ್ಥರು ಹಿಂಜರಿಯುತ್ತಿದ್ದಾಗ ನಾನು ಅಂಜಿದ್ದೆ. ಆಮೇಲೆ ನಮ್ಮ ಗೋಟ್ಯಾಳದಲ್ಲಿ ಸರ್ ಒಂದು ಮಾಳಿಂಗರಾಯ ದೇವಸ್ಥಾನ ಇದೆ. ಕನಿಷ್ಠ ಅದೇ ಚಿಂತೆಯಲ್ಲಿ ಮಲ್ಕೊಂಡಾಗ ದೇವರು ಬಂದು ಅಲ್ಲಪ್ಪ ನಮ್ಮ ಗುಡಿಸಲಂದರೆ ನೀ ಕರೆಂಟಿಗೆ ಒತ್ತೊಳಗೆ ಒಪ್ಕೋ ಅಂತೇಳಿ ಹೇಳಿದಾಗ ಮರುದಿವಸ ನಾನು KEB ಅಧಿಕಾರಿಗಳಿಗೆ ಸಹಿ ಮಾಡಿದಾಗ ಪ್ರಪ್ರಥಮವಾಗಿ ನಮ್ಮ ಇಂಡಿ ತಾಲೂಕಿನ ಗೋಟ್ಯಾಳ ಗ್ರಾಮದಲ್ಲಿ ವಿದ್ಯುತ್ ಪಡೆದಿದ್ದರಿಂದ ಆ ಬೆಳಕಿನಲ್ಲಿ ನನ್ನನ್ನು ಆ ಮಾಳಿಂಗರಾಯ ದೇವರ ಪೂಜಾರಿಯಿಂದ ಸಿದ್ದೇಶ್ವರ ಅಪ್ಪ ಅವರು ನನಗೆ ಸಿಕ್ಕಿದ್ದು. ತಮ್ಮಲ್ಲಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಯಾಕಂದರೆ 40 ವರ್ಷ ಅಲ್ಲಿ ಏನಾರು ವಿದ್ಯುತ್ ತಗೊಳ್ಳಾರ್ದೆ ನಾ ಲೈಟ್ ಕಂಬದ ಕೂತು ವಿದ್ಯಾಭ್ಯಾಸ ಮಾಡದೇ ಇದ್ದರೆ ನಾ ಈ ಹಂತಕ್ಕೆ ಬರ್ತಾ ಇದ್ದಿದ್ದಿಲ್ಲ. ಅದಕ್ಕೆ ಮುಂದೆ ನಮ್ಮ ಸಾಹೇಬರ ಜಿಲ್ಲೆಯಾದಂಥ ಮೈಸೂರಲ್ಲಿ ಸಣ್ಣ ನೌಕರಿ ರೇಷ್ಮೆ ಇಲಾಖೆಯಲ್ಲಿ ಮಾಡಿ ಆ ಸಾಹೇಬರ ಗ್ರಾಮದ ಎಲ್ಲ ರೈತರ ಕಠಿಣ ಪರಿಶ್ರಮ ನೋಡಿಕೊಂಡು ನನ್ನ ಗ್ರಾಮಕ್ಕೂ ನಾನು ಏನಾದರೂ ಮಾಡಬೇಕಂತ ಹೇಳಿದಾಗ ಅವರ ನಮ್ಮ ತಂದೆ ಸ್ಥಾನದಲ್ಲಿರ್ತಕ್ಕಂಥ ಅವರವರು ನನಗೆ ಮಾರ್ಗದರ್ಶನ ಮಾಡಿ ಇದು ಎಲ್ಲವನ್ನು ಬೆಳೀಲಿಕ್ಕೆ ಅವರೇ ಕಾರಣಕರ್ತರಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡಿಸ್ತಾ ಇದ್ದೀನಿ. ಈಗ ನಮ್ಮ ಸಾಹೇಬರ ಬಗ್ಗೆ ಹೇಳಬೇಕಾದ್ರೆ ಗವರ್ನರ್ ಸಾಹೇಬ್ರ ಬಗ್ಗೆ ಹೇಳಬೇಕಾದ್ರೆ ಅದು ನಮಗೆ ನೆಲುಕುವಂಥ ಮಾತಲ್ಲ. ಅವರು ನಿಷ್ಠೆ, ಗುರುನಿಷ್ಠೆ, ಕಾಯಕ ನಿಷ್ಠೆ ಎಲ್ಲವನ್ನು ಅವರು ಈ ಮಟ್ಟಕ್ಕೆ ಬೆಳೆಸಿದೆ ಅಂತ ಹೇಳಿ ಈ ಸಭೆಯಲ್ಲಿ ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸ್ತೀನಿ. ನಿನ್ನ ಒಂದು ಸರ್ ನಮ್ಮ MP ಸಾಹೇಬರ ಸಣ್ಣ ಒಂದು ಘಟನೆ ನಡೀತು. ಅವರು ರಿಸೀವ್ ಮಾಡ್ಲಿಕ್ಕೆ ಹೋಗಿದ್ದೀವಿ. ಅವರು ದೊಡ್ಡ ವ್ಯಕ್ತಿಗಳು ಸಹ ಗವರ್ನರ್ ಸಾಹೇಬ್ರ ಹತ್ರ IBಗಳು ಹೋದಾಗ ನಾವೆಲ್ಲರೂ ರೈತಾಪಿ ವರ್ಗದವರು ಹಿನ್ನೆತ್ತಾಗ ಆ ಸೆಕ್ಯೂರಿಟಿ ಅವರು 40 ಜನ ಸೆಕ್ಯೂರಿಟಿ ಅವರು ನಮ್ಮನ್ನೆಲ್ಲನ್ನು ತಡೆದಾಗ ಸ್ವಂತಹ ರಾಜ್ಯಪಾಲರು ಬಂದು ನನ್ನ ಆತ್ಮೀಯ ಬಳಗದ ಬಂಧುಗಳದರ ಅವರನ್ನು ನೀವು ಒಳಗೆ ಬಿಡ್ರಿ ಅಂತ ಹೇಳಿ ಕಿಸಿಂದೆ ನಮ್ಮನ್ನು ಒಳಗೆ ಕರೆಸಿ ನಮ್ಮನ್ನು ಸತ್ಕರಿಸಿ ನಮ್ಮನ್ನು ಮಾತಾಡಿ ನಿಮ್ಮ ಕ್ಲಸ್ಟರಿಗೆ ಬರ್ತೀವಿ, ಗುರುಗಳು ಕಾರ್ಯಕ್ರಮ ಬರ್ತೀವಿ ಅಂತ ಹೇಳಿ ಇದು ನಮ್ಮ ದೇಶ ಕಂಡ ಅತ್ಯಂತ ಮಹಾನ್ ವ್ಯಕ್ತಿಗಳ ಸಾಲಿನಲ್ಲಿ ನಿಲ್ತಕ್ಕಂಥ ನಮ್ಮ ಸಾಹೇಬರವರೇ ಇನ್ನೊಂದು ಈ ವೇದಿಕೆಯಲ್ಲಿ ತಮಗೆ ಒಂದು ವಿಚಾರ ಹಂಚ್ಕೋತೀನಿ. ಬರೀ ಎರಡು ಮಾತಿನಲ್ಲಿ ಅಬ್ದುಲ್ ಕಲಾಂ ಅವರಲ್ಲಿ ರಾಷ್ಟ್ರಪತಿ ಇದ್ದಾಗ ನನಗೆ ಬ್ಯಾಂಕ್ ಆಫ್ ಇಂಡಿಯಾದವರು ದಿಗ್ವಿಜಯ್ ಸಾಹೇಬ್ ಸಾಲ ಕೊಡಿಸಿದಾಗ ಅಲ್ಲಿ ನಾನು ಗುರುತಿಸಿದ್ದಾರೆ. ಇನ್ನು ಮುಂದಿನ ದಿನದಲ್ಲಿ ತಾವು ರಾಷ್ಟ್ರಪತಿ ಆದಾಗ ನಮ್ಮ ರೈತರ ನಿಯೋಗವನ್ನು ಕೊಂಡೊಯ್ದು ತಂದಾಗ ನಮ್ಮ ರೈತರ ಬೆಲೆ ಸಿಗುವಂತ ಮಾಡಲು ತಮ್ಮಲ್ಲಿ ರೈತರೆಲ್ಲರ ಪರವಾಗಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಹಾಗೂ ಈಗ ಸಮಯದ ಅಭಾವವಿದೆ. ಇನ್ನು ಮುಂದೆ ನಾನು ಮುಂದಿನ ವೇದಿಕೆಗೆ ಅನುವು ಮಾಡಿಕೊಟ್ಟು ನನ್ನ 2 ಅಲ್ಪ ಮಾತುಗಳನ್ನು ಮುಗಿಸಿ ತಮ್ಮೆಲ್ಲರ ಹೃದಯದ ಕಮಲದಲ್ಲಿ ಅರ್ಪಿಸುತ್ತೇನೆ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ದಯಮಾಡಿ ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ಕರ್ನಾಟಕ ಹಾಗೂ ಮಹಾರಾಷ್ಟ್ರ ರೈತರ ಪರವಾಗಿ ಶ್ರೀಶೈಲ್ ಚಂದ್ರಕಾಂತ್ ವಕೀಲರು ಸಾಂಗ್ಲಿ ಇವರಿಂದ ಪೂಜ್ಯರಿಗೆ ಗೌರವ ಸಮರ್ಪಣೆ. CFC ಅಧ್ಯಕ್ಷರು ಸ್ವಾಮೀಜಿಯವರಿಗೆ ಗೌರವ ಸಮರ್ಪಣೆ ನಡೀತಾ ಇದೆ. ಜನಪ್ರಿಯ ಸಂಸದರಾದ ಸನ್ಮಾನ್ಯ ದಿಗ್ವಿಜಯ್ ಅವರಿಗೆ ಕೂಡ
ಗೌರವಾರ್ಪಣೆ. ರಾಜ್ಯಪಾಲರು ಶ್ರೀ ಸಿ.ಎಚ್. ವಿಜಯಶಂಕರ್ ಸಾಹೇಬರಿಗೆ ಗೌರವಾರ್ಪಣೆ ಹಾಗೂ ವನ ದ್ರಾಕ್ಷಿಯಿಂದ ತುಲಾಭಾರ ಕಾರ್ಯಕ್ರಮ ಅದನ್ನು ಸನ್ಮಾನ್ಯ ಸಿ.ಎಚ್. ವಿಜಯಶಂಕರ್ ಸಾಹೇಬರಿಗೆ ತುಲಾಭಾರ ಮಾಡುವುದರ ಮೂಲಕ ರೈತರು ತಮ್ಮ ಹೆಮ್ಮೆಯನ್ನು ಈ ಮೂಲಕ ವ್ಯಕ್ತಪಡಿಸಿದ ರಾಜ್ಯಪಾಲರಾದಂಥ ವಿಜಯಶಂಕರ್ ಸಾಹೇಬರಿಗೆ ತುಲಾಭಾರ ಕಾರ್ಯಕ್ರಮ. ಜಗಜಿಂಗಿ ಸಾಹೇಬರಿಗೆ ಹಾಗೂ ಶಂಕರಗೌಡ ಪಾಟೀಲರಿಗೆ ಗೌರವಾರ್ಪಣೆ ಸನ್ಮಾನ್ಯ ಅಧ್ಯಕ್ಷರಿಂದ. ಜಗಜಿಂಗಿ ಸಾಹೇಬರಿಗೆ ಕಾರ್ಯಕ್ರಮ. ಶಂಕರಗೌಡ ಪಾಟೀಲರಿಗೆ ಗೌರವಾರ್ಪಣೆ. ದೆಹಲಿಯ ನಿಕಟಪೂರ್ವ ವಿಶೇಷ ಪ್ರತಿನಿಧಿ ಆದಂಥ ಶಂಕರಗೌಡ ಪಾಟೀಲರಿಗೆ ತುಲಾಭಾರ ಕಾರ್ಯಕ್ರಮ. ನಮ್ಮ ರಾಜ್ಯಪಾಲರು ಅಧ್ಯಕ್ಷರಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದರು. 2010 ಮತ್ತು 2016ರಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆಯಾಗಿ ಸಮರ್ಪಕ ಸೇವೆಯನ್ನು ಸಲ್ಲಿಸಿದರು. 2013ರಲ್ಲಿ ಬಿಜೆಪಿ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿ ಅತ್ಯುತ್ತಮ ಕಾರ್ಯವನ್ನು ನಿರ್ವಹಿಸಿದರು. 2010-11ರಲ್ಲಿ ನಮ್ಮೆಲ್ಲರ ಭಾಗ್ಯ ಅವರು ಅರಣ್ಯ ಮತ್ತು ಚಿಕ್ಕ ಉದ್ಯಮಗಳ ಸಚಿವರಾಗಿ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿದರು. 2014-17ರಲ್ಲಿ ಪುನಃ ರಾಜ್ಯ ಕಿಸಾನ್ ಮೋರ್ಚಾದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದರು. 2020-23ರಲ್ಲಿ ರಾಜ್ಯ ಬಿಜೆಪಿಯ ಕಾರ್ಯಕಾರಿ ಮಂಡಳಿಯ ಶಾಶ್ವತ ಆಮಂತ್ರಿತ ಮೇಘಾಲಯದ ರಾಜ್ಯಪಾಲರಾಗಿ ನಮ್ಮ ಕರ್ನಾಟಕದ ಸಂಜಾತ ಇತರ ಒಂದು ತುಲಾಭಾರವನ್ನು ಸ್ವೀಕರಿಸಿದ್ದಕ್ಕಾಗಿ CFCS ಸದಸ್ಯರು ಮತ್ತು ಎಲ್ಲ ರೈತರು ಕೂಡಿ ವಿಠ್ಠಲ್ ಗೌಡರಿಗೆ ಒಂದು ಭಿನ್ನ ಒತ್ತಳೆಯನ್ನ ಸಲ್ಲಿಸಿದ್ದಾರೆ. ಆ ಭಿನ್ನ ಒತ್ತಳೆಯನ್ನ ಸಮರ್ಪಣೆ. ಮಹನೀಯರೇ, ಶ್ರೀಯುತ ವಿಠ್ಠಲ್ ಗೌಡ ಬಿರಾದಾರ್ ಇವರ CFC ಕ್ಲಸ್ಟರ್ನ ಯೋಜನೆಯ ಅನುಷ್ಠಾನ ಮತ್ತು ಪ್ರಗತಿಯನ್ನು ಪರಿಗಣಿಸಿ ಈ ಕೆಳಗಿನ ಮಹತ್ವದ ಅಂಶಗಳು ಮತ್ತು ಯಶಸ್ವಿಯಾಗಿರುವ ಆಯ್ದ ಸಾಧನೆಗಳು. ಡ್ರಾಗೇಜ್ ರೂಟ್ ಸ್ಟಾಕ್ ತಾಯಿ ಸಸಿಗಳನ್ನು IIHR ದಿಂದ ತಾಯಿ ಸಸಿಗಳನ್ನು ಪಡೆದು ಗುರುದೇವ್ ಫಾರ್ಮ್ನಲ್ಲಿ ಪ್ರಯೋಗ ಮಾಡಿ 50 ಹಳ್ಳಿಗಳಿಗೆ 50,000 ಪ್ರತ್ಯಕ್ಷ ಅಪ್ರತ್ಯಕ್ಷ ತಾಯಿ ಸಸಿಗಳನ್ನು ವಿತರಿಸಿದ ಫಲವಾಗಿ 25,000 ಎಕರೆ ಬಿಜಾಪುರ ಜಿಲ್ಲೆಯಲ್ಲಿ ದ್ರಾಕ್ಷಿ ಕ್ಷೇತ್ರ ಅಭಿವೃದ್ಧಿ ಹೊಂದಲು ಸಹಕಾರಿಯಾಗಿ ಸೇವೆ ಸಲ್ಲಿಸಿದ್ದು ಅವಿಸ್ಮರಣೀಯವಾಗಿದೆ. ಪ್ರಥಮವಾಗಿ ರಫ್ತು ಸಾಧನೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾದ ಸನ್ಮಾನ್ಯ ಚತುರ್ವೇದಿಯವರಿಂದ ಪ್ರಶಸ್ತಿಗೆ ಭಾಜನರಾಗಿ ರೈತ ಸಮುದಾಯಕ್ಕೆ ಸ್ಫೂರ್ತಿದಾಯಕರಾಗಿದ್ದೀರಿ. ಪ್ರಪ್ರಥಮವಾಗಿ ಅಂದಿನ ಪ್ರಧಾನಮಂತ್ರಿಗಳಾದ ಅಟಲ್ ಬಿಹಾರ್ ವಾಜಪೇಯಿ ನ್ಯೂ ದೆಹಲಿಗೆ ರೈತರ ಬೆಳೆಗಳ ರಫ್ತು ಸಾಧನೆಯಲ್ಲಿ ಅಡಚಣೆ ನಿವಾರಣೆಗಾಗಿ ಜಿಲ್ಲೆಯ ರೈತರ ನಿಯೋಗವನ್ನು ಕೊಂಡೊಯ್ಯಲು ಕಾರಣಕರ್ತರಾಗಿರುವಿರಿ. ರಾಷ್ಟ್ರದಲ್ಲಿ ಸೌಹಾರ್ದ ಸಹಕಾರಿ ಕಾಯ್ದೆ ಜಾರಿಗೆ ಬಂದಾಗ ತಾವು ವಿಜಾಪುರ ಜಿಲ್ಲೆಯಲ್ಲಿ ಪ್ರಥಮವಾಗಿ ವಿಜಯಪುರ ತೋಟಗಾರಿಕಾ ಸೌಹಾರ್ದ ಸಂಸ್ಥಾಪಿಸಿ ಮಹಾಮಂಡಳದ ಸಂಸ್ಥಾಪಕರಾಗಿ ಇಂದು ಜಿಲ್ಲೆಯಲ್ಲಿ ಹಾಗೂ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಸ್ಥೆಗಳನ್ನು ಅನುಷ್ಠಾನ ಹೊಂದಲು ಕಾರ್ಯಕರ್ತರಾಗಿದ್ದೀರಿ. ಪ್ರಥಮವಾಗಿ ಅಂದಿನ ಶ್ರೀ ಅಬ್ದುಲ್ ಕಲಾಂ ರಾಷ್ಟ್ರಪತಿಗಳ ಭವನದಲ್ಲಿ ಬ್ಯಾಂಕ್ ಆಫ್ ಇಂಡಿಯಾದ ಒಂದು 100ನೇ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಉತ್ತಮವಾಗಿ ಬ್ಯಾಂಕ್ ಅಕೌಂಟ್ಗಳನ್ನು ನಿರ್ವಹಿಸಿದ್ದನ್ನು ಪರಿಗಣಿಸಿ ತಾವು ಪ್ರಶಸ್ತಿಗೆ ಭಾಜನರಾಗಿರುವಿರಿ. ಪ್ರಥಮವಾಗಿ ಇಂದಿನ ಪ್ರಧಾನಮಂತ್ರಿಗಳ ಕನಸಿನ ಉದ್ಯಮಿಯಾದ ಅತಿ ಸಣ್ಣ ಕೈಗಾರಿಕೆ ಸ್ಥಾಪಿಸಿ ಉದ್ಯೋಗಿಯಾಗದೆ ಉದ್ಯಮಪತಿಗಳಾಗಲು ವಿದ್ಯಾವಂತರಿಗೆ ಗ್ರಿಪ್ ಕ್ಲಸ್ಟರ್ CFC ಯೋಜನೆ ಅಡಿಯಲ್ಲಿ ಸ್ಥಾಪಿಸಿ ಭೇಟಿ ನೀಡುವ
ಅನೇಕ ಪದವಿ PhD ವಿದ್ಯಾರ್ಥಿಗಳಿಗೆ ಮತ್ತು ರೈತ ವರ್ಗದವರಿಗೆ ವ್ಯಾಲ್ಯೂ ಆಡೆಡ್ ಉದ್ದಿಮೆಯನ್ನು ಸ್ಥಾಪಿಸಲು ಪ್ರೇರಣೆಯಾಗಿದೆ. ಪ್ರಥಮವಾಗಿ ಸಿದ್ದೇಶ್ವರ ಶ್ರೀಗಳ ಕೃಪೆಯಿಂದ ಬೊಮ್ಮನಹಳ್ಳಿಯಲ್ಲಿ ವಿಶ್ರಾಂತಿ ಧಾಮ ಮಾಡಿ ನಾಡಿನ ರೈತರು, ಕಾರ್ಮಿಕರು, ಸರ್ವಧರ್ಮದ ಸಂತರು, ಶರಣರು, ಋಷಿ ಮುನಿಗಳು, ಗಣ್ಯ ನಾಗರಿಕರಿಗೆ ನಿಸರ್ಗದ ಮಡಿಲಲ್ಲಿ ಗುರುದೇವ ಆಶ್ರಮ ಸ್ಥಾಪಿಸಿ ಶ್ರೀಗಳ ಕೃಪೆಗೆ ಪಾತ್ರರಾಗಿದ್ದೀರಿ. ಪ್ರಪ್ರಥಮವಾಗಿ ಅಂದು ಯುರೋಪ್ ಮಾರುಕಟ್ಟೆಗೆ ದ್ರಾಕ್ಷಿ ಹಣ್ಣುಗಳನ್ನು ರಫ್ತು ಮಾಡಿದ್ದು ಇಂದು ಹೊರದೇಶಗಳಿಗೆ ರೆಜಿನ್ಸ್ ರಫ್ತು ಮಾಡುತ್ತಿರುವುದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯದ ರೈತರಿಗೆ, ಉದ್ದಿಮೆದಾರರಿಗೆ, ವಹಿವಾಟುದಾರರಿಗೆ ಕ್ಲಸ್ಟರ್ ವತಿಯಿಂದ ಉತ್ತೇಜನವಾಗಿದೆ. ವಿಜಯಪುರ ಗುಮ್ಮಟ ನಗರಕ್ಕಿಂತ ವಚನ ಗುಮ್ಮಟ, ಸಿದ್ದೇಶ್ವರ ಶ್ರೀಗಳ ಜ್ಞಾನ ಗುಮ್ಮಟ, ವಿಶ್ವದಲ್ಲಿ ಹೆಸರು ಅಳಿಯದಂತೆ ಬಸವನಾಡು ಶಾಶ್ವತ ಸ್ಥಾನ ಪಡೆದು ವಿಶ್ವದ ಭೂಪಟಲದಲ್ಲಿ ಅವಿಸ್ಮರಣೀಯವಾಗಿದೆ. ಅದರಂತೆ ಪೂಜ್ಯ ಸಿದ್ದೇಶ್ವರ ಶ್ರೀಗಳ ಸಂಕಲ್ಪದಂತೆ ಅಮೆರಿಕ ದೇಶದ ಕ್ಯಾಲಿಫೋರ್ನಿಯಾದಂತೆ ಉತ್ಕೃಷ್ಟ ಮಟ್ಟದ ದ್ರಾಕ್ಷಿ ಇದನ್ನು ದೇಶ ವಿದೇಶಗಳಿಗೆ ರಫ್ತು ಮಾಡಿ ರಾಷ್ಟ್ರದಲ್ಲಿ ಮತ್ತು ಹೊರದೇಶದಲ್ಲಿ ಗುರುದೇವಪುರ, ತಿಡುಗುಂದಿ, ವಿಜಾಪುರ ಜಿಲ್ಲೆಯ ಸ್ಥಾನ ಪಡೆಯಲು ಅರ್ಹವಾಗಿದ್ದರಿಂದ CFCಯ ಎಲ್ಲ ಸದಸ್ಯರ ವತಿಯಿಂದ ಇಂದಿನ ಗೌರವಾನ್ವಿತ ರಾಜ್ಯಪಾಲರು ಮೇಘಾಲಯ ಇವರಿಂದ ಭಿನ್ನ ಒತ್ತಡೆಯನ್ನು ಎಲ್ಲ ರೈತರ ಪರವಾಗಿ ತಮಗೆ ಸಲ್ಲಿಸಲಾಗುತ್ತಿದೆ. ವಂದನೆ. ಬಿರಾದಾರ್ ಅವರಿಗೆ ಭಿನ್ನ ಒತ್ತಡೆ ಸಮರ್ಪಿಸಿ ಸನ್ಮಾನವನ್ನು ಮಾಡಬೇಕು ಅಂತ ಹೇಳಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸದಸ್ಯರು ಹುಲಜಂತಿಯ ಮಾಳಿಂಗರಾಯ, ಅರಕೇರಿಯ ಅಮೋಘಸಿದ್ದ, ಹಿರೇರೋಗಿಯ ಜಟ್ಟಿಂಗರಾಯ, ನಾಗತಾನದ ಬೀರದೇವರು ಕೂಡಲ ಸಂಗಮ, ಆಶ್ರಮದ ತಿಡುಗುಂದಿಯ ಬನಸಿದ್ಧ ಪೂಜಾರಿ ಹಾಗೂ ಎಲ್ಲ ದೇವರುಗಳ ಪೂಜಾರಿಗಳಿಗೆ ಗೌರವಾನ್ವಿತ ರಾಜ್ಯಪಾಲರಿಂದ ಸತ್ಕಾರ. ಹುಲಜಂತಿಯ ಮಾಳಿಂಗರಾಯ, ಅರಕೇರಿಯ ಅಮೋಘಸಿದ್ದ, ಹಿರೇರೋಗಿಯ ಜಟ್ಟಿಂಗರಾಯ, ನಾಗತಾನದಗಳು ಪೂಜಾರಿಗಳು ಒಮ್ಮೆಲೆ ವೇದಿಕೆಗೆ ಬಂದು ಗೌರವಾನ್ವಿತ ರಾಜ್ಯಪಾಲರಿಂದ ಎಲ್ಲ ದೇವರುಗಳ ಪೂಜಾರಿಗಳಿಗೆ ಗೌರವಾನ್ವಿತ ರಾಜ್ಯಪಾಲರಿಂದ ಸತ್ಕಾರ ನಡೀತಾ ಇದೆ. ಮುಂದಿನ ಭಾಗದಲ್ಲಿ ರೈತರಿಗೆ ಸಹಕಾರಿಯಾಗಿರುವ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆ, ಸೋಲಾಪುರ ಜಿಲ್ಲೆಯ ಸಾಧಕರಾದ ಅನಿಲ್ ಪಟೇಲ್, ನಂದಿಕೃಷ್ಣ, ನಿರ್ಮಲ್ ಸೇಠ್ ಸಾಧನೆ ಮಾಡಿದವರಿಗೆ ಗೌರವಾನ್ವಿತ ರಾಜ್ಯಪಾಲರಿಂದ ಸತ್ಕಾರ. ಬೇಗನೆ ಅವರು ಕೂಡ ಇದು ಮುಗಿದ ನಂತರ ಬೇಗನೆ ಬಂದು ಸತ್ಕಾರ ಸ್ವೀಕರಿಸಬೇಕು, ಯಾಕಂದ್ರೆ ವೇಳೆಯ ಅಭಾವವಿದೆ. ಸಾಧಕರಾದ ಅನಿಲ್ ಪಟೇಲ್, ನಂದಿಕೃಷ್ಣ, ನಿರ್ಮಲ್ ಸೇಠ್ ಈ ಸಾಧಕರಿಗೆ ಗೌರವಾನ್ವಿತ ಸತ್ಕಾರ ಸ್ವೀಕರಿಸಬೇಕಾಗಿ ವಿನಂತಿ. ಪೂಜಾರಿಗಳ ಟ್ರೇಡಿಂಗದಲ್ಲಿ ಸಾಧನೆಗೈದಂತ ರೈತರು ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆ, ಸೋಲಾಪುರ ಜಿಲ್ಲೆಯ ಸಾಧಕರಾದ ಅನಿಲ್ ಪಟೇಲ್, ನಂದಿಕೃಷ್ಣ, ನಿರ್ಮಲ್ ಸೇಠ್ ಈ ಸಾಧಕರು ಗೌರವಾನ್ವಿತ ರಾಜ್ಯಪಾಲರಿಂದ ಹಾಗೂ ಅವರು ಕೂಡ ಪಂಚಪ್ಪ ಕಲಬುರಗಿ ಹಾಗೂ ಶ್ರೀಮತಿ ರಾಜೇಶ್ವರಿ ಯರನಾಳ್ ಅವರು ಕೂಡ ವೇದಿಕೆಗೆ ಆಗಮಿಸಿ ಗೌರವಾನ್ವಿತ ರಾಜ್ಯಪಾಲರಿಂದ ಸತ್ಕಾರವನ್ನು ಪಡೆಯಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. 93-94ರಲ್ಲಿ KOF ಅಧ್ಯಕ್ಷರಾಗಿ ಎಣ್ಣೆ ಬೀಜ ಬೆಳೆಗಾರರು ಅನುಭವಿಸಿದ ಸಮಸ್ಯೆಯನ್ನು ಇತ್ಯರ್ಥಪಡಿಸಲು ಇವರು ಯಶಸ್ವಿ ಮಾಡಿದ್ದಾರೆ. ಮಳೆಗಾಲದ ನಂತರ ಸಂಪೂರ್ಣ ನೈಸರ್ಗಿಕ ಹರಿವನ್ನು ಕಳೆದುಕೊಳ್ಳುವ ಭೀಮಾ ನದಿಯ ರೈತರನ್ನು ಸಂಘಟಿಸಿ 2001 ಮತ್ತು 2003ರ ಈ ಅವಧಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ರೈತರ ಹಿತಾಸಕ್ತಿ ಅರ್ಜಿ ದಾಖಲಿಸಿ ಯಶಸ್ವಿಯಾಗಿದ್ದಾರೆ. 2007-08ರಲ್ಲಿ ರಾಜ್ಯದ ಕಬ್ಬು ಬೆಳೆಗಾರರು ಕಾರ್ಖಾನೆಗೆ
ಸಾಗಾಣಿಕೆ ಆಗದ ಸಂಕಷ್ಟದಲ್ಲಿದ್ದಾಗ ರೈತ ಸಂಘಟನೆಯಿಂದ ಹೆಕ್ಟರ್ಗೆ 25,000 ರೂಪಾಯಿ ಪರಿಹಾರ ಕೊಡಿಸಿದ್ದು ಇವರ ಒಂದು ಸಾಧನೆ. ಪಂಚಪ್ಪ ಕಲಬುರ್ಗಿಯವರು ಸತ್ಕಾರವನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿ. ಶ್ರೀಮತಿ ರಾಜೇಶ್ವರಿ ಯರ್ನಾಳಬಾಯಿ ಅವರು ಕರ್ನಾಟಕ ಪ್ರದೇಶ ಕುರುಬರ ರಾಜ್ಯ ನಿರ್ದೇಶಕರು, ಸಂಗೊಳ್ಳಿ ರಾಯಣ್ಣ ಬ್ಯಾಂಕ್ ಸಂಸ್ಥಾಪಕ ನಿರ್ದೇಶಕರು, ಸಜ್ಜಲಗೋಡಿ ಶರಣಮ್ಮ ಕುರಿ ಮತ್ತು ಆಡು ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾಗಿ ಅವರು ಅಮೋಘ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದಕ್ಕಾಗಿ ಅವರಿಗೂ ಕೂಡ ರಾಜ್ಯಪಾಲರಿಂದ ಸನ್ಮಾನ ಬೇಗನೆ ಬಂದು ಸತ್ಕಾರವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಸತ್ಕಾರದ ನಂತರ ಶ್ರೀ ವಿಜಯಶಂಕರ್ ಗೌರವಾನ್ವಿತ ಘನತೆಯತ್ತ ರಾಜ್ಯಪಾಲರು ಮೇಘಾಲಯ ಭಾರತ ಸರ್ಕಾರ ಅವರು ಮುಖ್ಯ ಅತಿಥಿಗಳಾಗಿ ಕೆಲವು ಮಾತುಗಳನ್ನು ನುಡಿಯಲು ಅವರಲ್ಲಿ ನಾವು ವಿನಂತಿಸಿಕೊಳ್ತಾ ಇದ್ದೇನೆ. ಸನ್ಮಾನ ಮುಗಿದ ನಂತರ ಮುಖ್ಯ ಘಟ್ಟ CH ವಿಜಯಶಂಕರ್ ಗೌರವಾನ್ವಿತ ಘನತೆಯತ್ತ ರಾಜ್ಯಪಾಲರು ಮೇಘಾಲಯ ಭಾರತ ಸರ್ಕಾರ ಮುಖ್ಯ ಅತಿಥಿಗಳಾಗಿ ಕೆಲವೊಂದು ನುಡಿಗಳನ್ನು ಪ್ರಸ್ತುತಪಡಿಸಬೇಕು ಅಂತೇಳಿ. ದ್ರಾಕ್ಷಿ ಬೆಳೆಗಾರರ ಹಿತವನ್ನು ಕಾಪಾಡಬೇಕು ಅಂತೇಳಿ ಒಂದು ಕೋಲ್ಡ್ ಸ್ಟೋರೇಜ್ ಫಾರ್ಮ್ ಮಾಡಿ CFC ಘಟಕವನ್ನು ಕೂಡ ಅದರ ಜೊತೆಯಲ್ಲಿ ಜೋಡಿಸಿಕೊಂಡು ಕೇವಲ ಬಿಜಾಪುರ ಜಿಲ್ಲೆ ಮಾತ್ರ ಅಲ್ಲ, ಅಕ್ಕಪಕ್ಕದ ರಾಜ್ಯದ ದ್ರಾಕ್ಷಿ ಬೆಳೆಗಾರನ ಒಟ್ಟುಗೂಡಿಸಿ ಒಂದು ಅದ್ಭುತವಾದ ಸಂಸ್ಥೆಯನ್ನು ಕಟ್ಟಿ ರೈತ ಬೆಳೆದಂಥ ಅನ್ನ ಮನುಕುಲದ ಎಲ್ಲ ಹಂತಕ್ಕೂ ಕೂಡ ಅದು ತಲುಪಬೇಕು. ಒಂದು ಕಡೆಗೆ ರೈತನ ಶ್ರಮ ಸಾರ್ಥಕ ಆಗಬೇಕು, ಇನ್ನೊಂದು ಕಡೆಗೆ ರೈತ ಕೊಟ್ಟ ಅನ್ನವನ್ನು ಸಂತೋಷವಾಗಿ ಎಲ್ಲರೂ ಕೂಡ ಊಟ ಮಾಡಬೇಕು. ಆ ಕಾರಣದ ಹಿನ್ನೆಲೆಯಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಈ ಸಂಸ್ಥೆಯನ್ನು ಇವತ್ತು ಭಾಳ ಹೆಮ್ಮೆಯಿಂದ ಅಭಿಮಾನದಿಂದ ಬೇರೆ ಎಲ್ಲ ಸಂಸ್ಥೆಗಳಿಗೂ ಕೂಡ ಮಾದರಿಯಾಗಿ ಕಟ್ಟಿ ಬೆಳೆಸಿದಂಥ, ಒಂದು ಕಡೆಗೆ ನಮ್ಮೆಲ್ಲರಿಗೂ ಹಿರಿಯ ನಾಯಕರಂತ ಈ ಭಾಗದ ಗೌರವಾನ್ವಿತ ಲೋಕಸಭಾ ಸದಸ್ಯರ ಮಾರ್ಗದರ್ಶನ, ಬಿರಾದಾರವರ ನಾಯಕತ್ವ, ಇವೆರಡು ಒಟ್ಟಿಗೆ ಸೇರಿ ಒಂದು ಅದ್ಭುತವಾದ ವಾತಾವರಣ ನಿರ್ಮಾಣ ಮಾಡಿರುವಂಥದ್ದನ್ನು ನಾವು ಕಾಣ್ತೇವೆ. ನಮ್ಮೆಲ್ಲರ ಮಧ್ಯೆ ಪರಮ ಪೂಜ್ಯರು ಇದ್ದಾರೆ, ನಮ್ಮ ಶಂಕರಗೌಡ ಪಾಟೀಲರು ಇದ್ದಾರೆ. ನನಗೆ ಭಾಳ ಹೆಮ್ಮೆ ಆಗ್ತದೆ. ನಾನು 2 ಅವಧಿಗೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. 2000-2003 ಅಂದರೆ ಅಂದಾಜು 23-24 ವರ್ಷಗಳ ಹಿಂದೆ ಯಾವ ಈ ಭಾಗದ ಬಸವರಾಜ ಪಾಟೀಲ್ ಸೇನಮ್ಮವರು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಘಟಕದ ಅಧ್ಯಕ್ಷರಾಗಿದ್ದರು. ಆ ಸಮಯದಲ್ಲಿ ನಾನು ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. 2014ರಿಂದ 2017 2ನೇ ಬಾರಿಗೆ ಕೂಡ ರೈತ ಮೋರ್ಚಾ ರಾಜ್ಯದ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಿದ್ದೇನೆ. ನನಗೆ ಚಿಕ್ಕ ವಯಸ್ಸಿಂದ ಆಸಕ್ತಿ ಇರುವಂಥದ್ದು. ನಾನು 94ರಲ್ಲಿ ಹುಣಸೂರಿನಿಂದ ವಿಧಾನಸಭಾ ಸದಸ್ಯನಾಗಿ ಆಯ್ಕೆಯಾದೆ. ನಾನು ಆ ಸಮಯದಲ್ಲಿ ಕೂಡ ನಮ್ಮ ಸದನದಲ್ಲಿ ಸಬ್ಜೆಕ್ಟ್ ಕಮಿಟಿ ಅಂತ ಇದ್ದು, ಆಗ ನಾನು ರೆವಿನ್ಯೂ ಮತ್ತು ಫಾರೆಸ್ಟ್ ಕಮಿಟಿಯಲ್ಲಿ ಹಾಕಿಸ್ಕೊಂಡಿದ್ದೆ. ನಾನು ಒಂದು ಕಡೆಗೆ ರೈತರ ಭೂಮಿ ಅದಕ್ಕೆ ರಕ್ಷಣೆ ಬೇಕು, ಜೊತೆಗೆ ರೈತನಿಗೆ ರಕ್ಷಣೆ ಬೇಕು. ಕಾಡಿನ ಮಹತ್ವವನ್ನು ಅರ್ಥ ಮಾಡಿಕೊಂಡು ಅದನ್ನು ಮಧ್ಯೆ ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಅದಾದಮೇಲೆ 98ರಲ್ಲಿ ನಾನು ಪಾರ್ಲಿಮೆಂಟಿಗೆ ಹೋದಾದಮೇಲೆ 26 ವರ್ಷಗಳಿಂದ ಲೋಕಸಭಾ ಸದಸ್ಯನಾಗಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿಯವರು ದೇಶದ ಪ್ರಾಣಿಗಳಂಥ ಸಂದರ್ಭದಲ್ಲಿ ಮಾನ್ಯ ಜಗಜೀವಿ ಅವರು ಮತ್ತು ನಾನು ಅವ್ರ ಜೊತೆಯಲ್ಲಿ ಲೋಕಸಭೆಯಲ್ಲಿ ಇದ್ದು ಕೆಲಸ ಮಾಡಿದ್ದೇವೆ. ಆ ಸಮಯದಲ್ಲಿ ಕೂಡ ನಾನು ಫಾರೆಸ್ಟ್ ಕಮಿಟಿಯಲ್ಲಿದ್ದೆ, ಸಬ್ಜೆಕ್ಟ್ ಕಮಿಟಿ ಆನ್ ಫಾರೆಸ್ಟ್. 2004ರಲ್ಲಿ 2ನೇ ಬಾರಿಗೆ ನಾನು ಲೋಕಸಭಾ ಸದಸ್ಯನಾದ ಸಮಯದಲ್ಲಿ ಕೂಡ ರೈತರ ಹಿತದೃಷ್ಟಿಯಿಂದ ಅದೇ ರೀತಿಯ ಸಮಿತಿಯಲ್ಲಿದ್ದು ಕೆಲಸ ಮಾಡುವಂಥದ್ದನ್ನು ನಾವು ಕಾಣ್ತೇವೆ.
ಯಡಿಯೂರಪ್ಪನವರು 2008ರಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡಾಗ ಅವರ ಸಂಪುಟದಲ್ಲಿ ಕೆಲಸ ಮಾಡುವಂಥ ಅವಕಾಶ ನನಗೆ ಸಿಕ್ಕಾಗ ನಾನು ಮಾನ್ಯ ಯಡಿಯೂರಪ್ಪನವ್ರಿಗೆ ಹೇಳಿದ್ದೇನೆ, ಕೊಡೋದಾದ್ರೆ ನನಗೆ ಫಾರೆಸ್ಟನ್ನು ಕೊಡಿ, ಆ ಖಾತೆಯನ್ನು ನನಗೆ ವಹಿಸಿ ಅಂತ ಹೇಳಿ ಕೇಳಿ ನಾನು ಆ ಖಾತೆಯನ್ನು ತೆಗೆದುಕೊಂಡೆ, ಅರಣ್ಯ ಖಾತೆಯನ್ನು. ಅವ್ರ ಜೊತೆಯಲ್ಲಿ ಅರಣ್ಯ ಮಂತ್ರಿಯಾಗಿ ಕೂಡ ಕೆಲಸ ಮಾಡುವಂಥ ಅವಕಾಶ ನನಗೆ ಲಭ್ಯ ಆಗಿದೆ. ನಾವೇನೇ ಕೆಲಸ ಮಾಡಿರ್ಬೋದು, ಸಾರ್ವಜನಿಕ ಜೀವನದಲ್ಲಿ ಬಂದಂಥ ಅವಕಾಶಗಳಿಗೆ ಯಾವುದೇ ರೀತಿ ಗಮನ ಕೊಟ್ಟಿರ್ಬೋದು, ಆದರೆ ನಾನಿಲ್ಲಿ ಬಂದಾದ ಮೇಲೆ ಈ ಸಂಸ್ಥೆ ನನ್ನ ಕಣ್ಣನ್ನು ತೆರೆಸಿದೆ, ನಮ್ಮ ಜವಾಬ್ದಾರಿಯನ್ನು ನಮಗೆ ಮನದಟ್ಟು ಮಾಡಿಕೊಟ್ಟಿದೆ. ಈ ಜಾಗತಿಕ ಸವಾಲುಗಳ ಮಧ್ಯೆ ಇಡೀ ಜಗತ್ತು ಇವತ್ತು ಒಂದು ಮನೆಯಾಗಿ ಪರಿವರ್ತನೆ ಆಗಿರುವಂಥ ಈ ವಾತಾವರಣದಲ್ಲಿ ನಾನು ಕೋಲಾರ ಜಿಲ್ಲೆಯ ರೈತರನ್ನ ಕಂಡಿದ್ದೆ. ಅವ್ರ ಬಗ್ಗೆ ಬಹಳ ಅಭಿಮಾನದ ಮಾತನಾಡ್ತಿದ್ದೆ. ನಾನು ಕೋಲಾರದಲ್ಲಿ ಸಾಯಂಕಾಲ 5-6 ಗಂಟೆಗೆ ಪ್ರಾರಂಭ ಆದರೆ ಏರ್ ಕಾರ್ಗೋ ಮೂಲಕ, ವಿಮಾನದ ಮೂಲಕ, ಏನು ನಾವು ಅರಬ್ ರಾಷ್ಟ್ರಗಳಂತ ಕರಿತೇವೆ, ಅರಬ್ ರಾಷ್ಟ್ರಗಳಿಗೆ ರಾತ್ರಿ 12 ಗಂಟೆ 1 ಗಂಟೆಗೆ ಹೋಗಿ ಅವರು ಬೆಳೆಯುವಂಥ ಹೂವು, ಹಣ್ಣು, ತರಕಾರಿ, ಹಾಲು, ಮೊಟ್ಟೆ, ಮಾಂಸ ಅಲ್ಲಿಗೆ ತಲುಪುತ್ತೆ. ಬೆಳಗ್ಗೆ ಎದ್ದು ಆ ರಾಷ್ಟ್ರಗಳಲ್ಲಿ 30-40 ರಾಷ್ಟ್ರಗಳಲ್ಲಿ ಮಾರಾಟ ಆಗುವಂಥ ಹೂವು ಎಲ್ಲಿದು ಅಂದರೆ, ಹಣ್ಣು ಎಲ್ಲಿದು ಅಂದರೆ, ತರಕಾರಿ ಎಲ್ಲಿದು ಅಂದರೆ, ಮಾಂಸ ಮತ್ತು ಮೊಟ್ಟೆ ಎಲ್ಲಿದು ಅಂದರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆದು. ನಾನು ಅವ್ರ ಬಗ್ಗೆ ಬಹಳ ಅಭಿಮಾನದಿಂದ ಮಾತನಾಡಿದ್ದೆ. ನಾನು ಬೇರೆ ರೈತರಿಗೆ ನೀವು ಮಾದರಿ, 1 ಎಕರೆ 2 ಎಕರೆ ಜಮೀನು ಇಟ್ಕೊಂಡು ಕೋಲಾರ ಜಿಲ್ಲೆ ರೈತರು ನೀವು ಎಷ್ಟು ನೆಮ್ಮದಿಯಿಂದ ಜೀವನ ಮಾಡುವಂಥ ಬದುಕನ್ನು ನೀವು ಕಟ್ಕೊಂಡಿದ್ದೀರಿ ಅಂತೇಳಿ. ಆದರೆ ಇಲ್ಲಿ ದ್ರಾಕ್ಷಿ ಬೆಳೆಗಾರರ ವಿಚಾರಕ್ಕೆ ಬಂದಾಗ ಯಾವ ರೈತ ಇವತ್ತು ನನಗೆ ಕೃಷಿ ಮಾಡಲಿಕ್ಕೆ ಸಾಧ್ಯ ಇಲ್ವೋ, ಕೃಷಿ ಲಾಭದಾಯಕ ಅಲ್ವೋ, ಕೃಷಿಯನ್ನು ಮಾಡಿ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ವೋ, ಕೃಷಿ ನನ್ನ ತಲೆಗೆ ಸಾಕು, ನಮ್ಮ ಮಕ್ಕಳಿಗೆ ತಲೆಗೆ ಬೇಕಾಗಿಲ್ಲ, ಇದು ಯಾವುದೇ ಕಾರಣಕ್ಕೂ ಕೂಡ ಕೃಷಿಯನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಮಕ್ಕಳು ಬೇರೆ ವೃತ್ತಿಯನ್ನು ನೋಡ್ಕೊಳ್ಳಿ ಅಂತೀರಿ. ಇವತ್ತು ಜಗತ್ತು ಮಾತನಾಡುವಂಥ ಕಾಲಘಟ್ಟದಲ್ಲಿ, ಭಾರತ ಮಾತನಾಡುವಂಥ ಕಾಲಘಟ್ಟದಲ್ಲಿ ಏನಾರ ಭವಿಷ್ಯ ಇದ್ದರೆ ಕೃಷಿಯಲ್ಲಿ, ಬದುಕು ಕಟ್ಟಿದ್ರೆ ಕೃಷಿಯಲ್ಲಿ, ನೆಮ್ಮದಿ ಕಾಣದಿದ್ರೆ ಕೃಷಿಯಲ್ಲಿ, ಅನ್ನ ಹಾಕೋ ರೈತರ ಮುಂದೆ ಬೇರೆ ಇಲ್ಲ, ಬೇರೆ ವಾತಾವರಣ ಇಲ್ಲ ಅಂತೇಳಿ ತೋರಿಸ್ಕೊಟ್ಟದಿದೆಯಲ್ಲ, ಇದು ನಿಜಕ್ಕೂ ಕೂಡ ಒಂದು ಅದ್ಭುತವಾದ ಸಂಸ್ಥೆಯನ್ನು ನೀವು ಕಟ್ಟಿದಿರಿ, ಅದ್ಭುತವಾದ ಸಂಸ್ಥೆಯನ್ನು ಕಟ್ಟಿದಿರಿ. ಬಿರಾದವರು ಹೇಳಿದಾಗೆ ನಮ್ಮ ಮಾನ್ಯ ಜಿಗ್ಜಿಂಗಿಯವರು, ಈ ಭಾಗದ ಲೋಕಸಭಾ ಸದಸ್ಯರು ಕೂಡ ರೈತರ ಜೊತೆಯಲ್ಲಿ, ಅವರು ಸ್ವತಃ ದ್ರಾಕ್ಷಿ ಬೆಳೆಗಾರರೇ, ಅವರು ಕೂಡ ನಿಮ್ಮ ಜೊತೆಯಲ್ಲಿ ನಿಂತು ಈ ಹಂತಕ್ಕೆ ಸಂಸ್ಥೆ ಬರಲಿಕ್ಕೆ ಜಾಗತಿಕ ಮಟ್ಟದಲ್ಲಿ ತೆಗೆದುಕೊಂಡೋಗಿ ನೀವು ಬೆಳೆದಂಥ ಬೆಳೆಯನ್ನು ಮಾರಾಟ ಮಾಡಿ, ನಾವು ದ್ರಾಕ್ಷಿ ಕೊಳ್ಳದಿದ್ದರೆ ಬಹುಶಃ ಈ ಭಾಗದ ವಿಜಯಪುರದ ದ್ರಾಕ್ಷಿಯನ್ನು ಕೊಳ್ಳಬೇಕು ಅಂತೇಳಿ ಯುರೋಪಿಯನ್ ಕಂಟ್ರೀಸಲ್ಲಿ ಅವರು ಭಾವಿಸಿ ದ್ರಾಕ್ಷಿಯನ್ನು ತೆಗೆದುಕೊಳ್ಳುವಂಥ ಲೆಕ್ಕಕ್ಕೆ ನೀವು ಹೋಗಿದ್ದೀರಂತಾದರೆ ಎಷ್ಟು ಗುಣಮಟ್ಟದ ದ್ರಾಕ್ಷಿಯನ್ನು ನೀವು ಬೆಳೀತಾ ಇದ್ದೀರಿ, ಆ ಗುಣಮಟ್ಟ ಕಾಪಾಡಿಕೊಳ್ಳುವಂಥ ಹಿನ್ನೆಲೆಯಲ್ಲಿ ಎಷ್ಟು ಕಾಳಜಿಯಿಂದ ನೀವು ಹೆಜ್ಜೆ ಹಾಕ್ತಾ ಇದ್ರಿ ಅನ್ನುವಂಥದ್ದು, ನೀವು ಬೆಳೀತಿರುವಂಥ ಬೆಳೆ, ನೀವು ಕಟ್ಟಿಕೊಂಡಿರುವಂಥ ಸಂಸ್ಥೆ, ನೀವು ಎಕ್ಸ್ಪೋರ್ಟ್ ಮಾಡ್ತಿರುವಂಥ ಹಿನ್ನೆಲೆಯಲ್ಲಿ ನೀವು ಕಟ್ಟಿ ಬೆಳೆಸಿದ ಸಂಸ್ಥೆ ಮತ್ತು ಹೆಸರು, ನಿಮ್ಮ ಶ್ರಮ ಮತ್ತು ದುಡಿಮೆ ಒಂದು ಉದಾಹರಣೆ ಮತ್ತು ಮಾದರಿಯಾಗಿ ನಿಂತಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಇಲ್ಲಿ 2 ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ಕೊಂಡಿದ್ದೇನೆ. ನಾನು 2010ರಿಂದ 2016 ವಿಧಾನ ಪರಿಷತ್ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ, MLC ಆಗಿ. ಆ ಸಮಯದಲ್ಲಿ ಒಂದು ಖಾಸಗಿ ಮಸೂದೆಯನ್ನು, ಪ್ರೈವೇಟ್ ಮೆಂಬರ್ಸ್ ಬಿಲ್ ಅಂತ ನಾವು ಕರಿತೀವಿ, ಖಾಸಗಿ ಮಸೂದೆಯನ್ನು ನಾನು ಮೇಲ್ಮನೆಯಲ್ಲಿ ಮಂಡನೆ ಮಾಡಿದ್ದೆ. ನಾನು ಅದು ಮೇಲ್ಮನೆಗೆ ತೊಗೊಂಬಂದು ಮಂಡನೆ ಮಾಡಲಿಕ್ಕೆ ತೆಗೆದುಕೊಂಡಂಥ ಸಮಯ ಅಂದಾಜು 3-3.25 ವರ್ಷ. ಬೇರೆ ಬೇರೆ ಇಲಾಖೆಗಳು ಅದಕ್ಕೆ ಒಪ್ಪಿಗೆಯನ್ನು ಕೊಡಬೇಕು. ಕಂದಾಯ ಇಲಾಖೆ, ಅರಣ್ಯ ಇಲಾಖೆ, 108 ಇಲಾಖೆಗಳು, ನಗರಾಭಿವೃದ್ಧಿ ಇಲಾಖೆ, 108 ಇಲಾಖೆಗಳ ಒಪ್ಪಿಗೆ ಪಡಿಬೇಕಾದ ನಾನು ಎಲ್ಲ ಕಮಿಟಿ ಮುಂದೆ ಹೋಗಿ ಕೂತು ಸಾಕಾಗಿ ಕೊನೆಗೆ ಜಗಳ ಆಗಿ ನ್ಯಾಯ ಪಂಚಾಯತಿಗಳಾಗಿ ಕೊನೆಗೆ ಆ ಮಸೂದೆಯನ್ನು ತೊಗೊಂಬಂದು ಸದನ ಮುಂದೆ ಮಂಡಿಸುವಂಥ ವಿಚಾರದಲ್ಲಿ ನಾನು ಯಶಸ್ವಿ ಆದೆ. ಅದಕ್ಕೂ ಕೂಡ ಸದನಕ್ಕೆ ಬಂದಾದ್ಮೇಲೆ 6 ತಿಂಗಳು ತೆಗೆದುಕೊಂಡು, ಯಾಕೆಂದರೆ ರೈತನಿಗೆ ಲಾಭ ಗೊತ್ತಿಲ್ಲ. ಆದರೆ ರೈತನ ಜಮೀನನ್ನ ತನ್ನ ಅನುಕೂಲಕ್ಕಾಗಿ ಬಳಸಿಕೊಳ್ಳುವಂಥದ್ದು ಬಹಳ ದೊಡ್ಡ ಲಾಭ ಇದೆ. ಆ ಲಾಭ ಮುಂದೆ ರೈತನಲ್ಲಿ ಒಗ್ಗಟ್ಟಿಲ್ಲ. ಆ ಒಗ್ಗಟ್ಟಿನ ದುರುಪಯೋಗವನ್ನು ಬೇರೆಯವರು ಮಾಡ್ಕೊಳ್ತಾರೆ ಅನ್ನೋಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ನಾನು ಮಂಡನೆ ಮಾಡಿರುವಂಥ ಖಾಸಗಿ ಮಸೂದೆಯಲ್ಲಿ 4 ವಿಚಾರಗಳಿದೆ. ಅದು ತಮ್ಮೆಲ್ಲರ ಹಿರಿಯರ ಗಮನಕ್ಕೆ ತರ್ತಾ ಇದ್ದೇನೆ. ಅದು ಮಸೂದೆ ಹಾಗೆ ಉಳಿದಿದೆ, ಅದು ಸದನದಲ್ಲಿ ಪಾಸ್ ಆಗಿಲ್ಲ. ಅದಕ್ಕೆ ಕಾರಣ ಏನು ಅಂತ ಹೇಳ್ತೇನೆ. ನಾನು
ಸನ್ಮಾನ್ಯ ದೇವರಾಜ ಅರಸನವರು ನಮ್ಮ ತಾಲೂಕಿನವರು 8 ವರ್ಷಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದೆ. ಅವರ ನಿಧನ ನಂತರ ಆ ತಾಲೂಕಿನ ಶಾಸಕರಾಗಿ ನಾನು ಕೂಡ ಕೆಲಸ ಮಾಡಿದ್ದೇನೆ. ಅವರು ತಂದಂಥ ಕಾನೂನು ಏನು ಅಂತ ಹೇಳಿದರೆ, ಮಾನ್ಯ ಡಿ ದೇವರಾಜ ಅರಸನವರು ಉಳುವನೇ ಭೂಮಿ ಒಡೆಯ, ಲ್ಯಾಂಡ್ ಟೆನೆಂಟ್ ಆಕ್ಟ್. ಯಾವನು ಉಳ್ತಾನೆ ಅವನು ಆ ಭೂಮಿಯ ಮಾಲೀಕ ಆಗಬೇಕು, ಭೂಮಿ ಮೇಲೆ ಪಾಳೆಗಾರಿಕೆ ನಿಲ್ಲಬೇಕು ಅಂತೇಳಿ ಬಯಸಿ ಭೂ ಸೋದರನ ಕಾನೂನನ್ನು ತಗೊಂಬಂದಂಥವರು ದೇವರಾಜ ಅರಸನವರು. ನಾನು ಪರಿಷತ್ತಿಗೆ ಬಂದಾದ ಮೇಲೆ ನಾನು ಯೋಚನೆ ಮಾಡಿದ್ದು, ಮಾನ್ಯ ದೇವರಾಜ ಅರಸನವರು ಉಳುವವನಿಗೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ನಾವು ರಕ್ಷಣೆ ಕೊಡಬೇಕಾಗಿದ್ದು ಉಳುವಂಥ ಭೂಮಿಗೆ, ಕೃಷಿ ಭೂಮಿಗೆ. ಅದಕ್ಕೆ ಈ ಉಳುವ ಭೂಮಿಯನ್ನು ನನ್ನ ಮಸೂದೆಯಲ್ಲಿ 4 ಭಾಗ ಮಾಡಿದೆ. ನಾನು 4 ಭಾಗ ಮಾಡಿದೆ. ಅದರ ಮೊದಲನೇದು ನೀರಾವರಿಗೆ ಒಳಪಟ್ಟ ಭೂಮಿ, ಇರಿಗೇಟೆಡ್ ಲ್ಯಾಂಡ್. ಎರಡನೇದು ಹಾರ್ಟಿಕಲ್ಚರ್ ಲ್ಯಾಂಡ್, ತೋಟಗಾರಿಕೆಗೆ ಒಳಪಟ್ಟಂಥ ಬಾಗಾಯಿತ ಭೂಮಿ. ಮೂರನೇದು ಫರ್ಟೈಲ್ ಲ್ಯಾಂಡ್, ಫಲವತ್ತಾದ ಭೂಮಿ. ನಾಲ್ಕನೇದು ಒಣಭೂಮಿ, ಬರಡು, ಬೆಂಗಾಡು, ಬಂಜರು ಭೂಮಿ. ನನ್ನ ಮಸೂದೆಯಲ್ಲಿ ನಾನು ಹೇಳಿರುವಂಥದ್ದು ಏನು ಅಂದರೆ, ನೀವು ಕೃಷಿ ಭೂಮಿಯನ್ನು ಕೃಷಿಯೇತರ ಉದ್ದೇಶಕ್ಕಾಗಿ, ಕೈಗಾರಿಕೆ ಇರ್ಬೋದು, ನಗರಾಭಿವೃದ್ಧಿ ಇರ್ಬೋದು, ಸಾರ್ವಜನಿಕ ಉಪಯೋಗಕ್ಕೆ ಇರ್ಬೋದು, ರಸ್ತೆಗೆ ಇರ್ಬೋದು, ಯಾವುದೇ ಉಪಯೋಗಕ್ಕೆ ಬಳಕೆ ಮಾಡೋದಿದ್ರೆ ನೀವು ಡಿಯಿಂದ ಪ್ರಾರಂಭ ಮಾಡಿ ಒಣಭೂಮಿ, ಬರಡು, ಬೆಂಗಾಡು, ಗುಡ್ಡಗಾಡು ಅಲ್ಲಿಂದ ನೀವು ಪ್ರಾರಂಭ ಮಾಡಿ. ಡಿಯಲ್ಲಿ ನಿಮಗೆ ಸಿಕ್ಕೋದಿಲ್ಲ, ಕೃಷಿಯೇತರ ಉದ್ದೇಶಕ್ಕೋಸ್ಕರ ಭೂಮಿ ಸಿಕ್ಕೋದಿಲ್ಲ ಅಂತಾದ್ರೆ ಫಲವತ್ತಾದ ಭೂಮಿಗೆ ಬನ್ನಿ, ಸಿಗೆ ಬನ್ನಿ. ಯಾವುದೇ ಕಾರಣ ಕೂಡ ಎ ಮತ್ತು ಬಿ ನೀರಾವರಿಗೆ ಒಳಪಟ್ಟಂತ ಭೂಮಿ. ಎರಡನೇದಾಗಿ ತೋಟಗಾರಿಕೆಗೆ ಒಳಪಟ್ಟಂತ ಭೂಮಿ ಯಾವುದೇ ಕಾರಣ ಕೂಡ ಮುಟ್ಟಬೇಡಿ. ಒಂದು ಭೂಮಿಯನ್ನು ನೀರಾವರಿ ಮಾಡಬೇಕಾದ್ರೆ ಅದಕ್ಕೆ ಎಷ್ಟು ಭೂಮಿಯನ್ನು ಕಳ್ಕೊಂಡಿದ್ದೇವೆ, ಎಷ್ಟು ಬಂಡವಾಳ ಹಾಕಿದ್ದೇವೆ, ಮತ್ತು ಎಷ್ಟು ಭೂಮಿ ನೀರಾವರಿ ಭೂಮಿಯಾಗಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇದೆ ದೇಶದಲ್ಲಿ. ಈಗಲೂ ಕೂಡ ನಮ್ಮ ರಾಜ್ಯದಲ್ಲಿ ಇರುವಂತಹ ಒಟ್ಟು ನೀರಾವರಿ ಭೂಮಿ 26ರಿಂದ 27 ಭಾಗ ದಾಟೋದಿಲ್ಲ. ತೋಟಗಾರಿಕೆ ಭೂಮಿ 16ರಿಂದ 17 ಭಾಗ ದಾಟೋದಿಲ್ಲ. ಯಾಕೆ ಈ ಮಾತನ್ನು ಈ ಸಮಯದಲ್ಲಿ ಹೇಳ್ತೇನೆ ಅಂದರೆ, ಈ ರೀತಿ ಮಾದರಿ ಬೆಳೆಗಾರರ ಮಧ್ಯೆ ಈ ಕಷ್ಟವನ್ನು ಹಂಚಿಕೊಳ್ಬೇಕು ಅನ್ನೋ ಭಾವನೆ ನನಗೆ ಬಂತು. ನಾನು 2ನೇ ಬಾರಿಗೆ ಲೋಕಸಭಾ ಸದಸ್ಯ ಅಂತ ಸಮಯದಲ್ಲಿ ಒಬ್ಬ ರೈತನ ಶ್ರೀಮತಿ, ಅವರ ಹೆಂಡತಿ, ನನ್ನ ಲೋಕಸಭಾ ಸದಸ್ಯರ ಕಚೇರಿಯಿಂದ ಬಂದು ಆಚೆ ನಿಂತು ಅಳ್ತಾ ಇದ್ದರು. 100 ಜನ ನನ್ನ ಕಚೇರಿಯಲ್ಲಿ ತುಂಬಿದ್ದಾರೆ ಸಾರ್ವಜನಿಕರು. 1 ಗಂಟೆಯಿಂದ ಕಿಟಕಿಯಿಂದ ಆಚೆ ನಿಂತು ಅಳ್ತಾ ಇರುವಂಥದ್ದನ್ನು ನಾನು ಕಾಣ್ತಾ ಇದ್ದೇನೆ. ನನ್ನ ಕಾರ್ಯದಲ್ಲಿ ಕೂತು ನೋಡ್ತಾ ಇದ್ದೇನೆ. ಕೊನೆಗೆ ನಮ್ಮ ಪಿ ಅವರು ಕರೆದು ಹೇಳಿದೆ, ಯಾರು ಆಚೆ ಹೇಳ್ತಾ ಇರೋದು, ಯಾರು ಹಿಂಗ್ಸರು ಅಳ್ತಾ ಇದ್ದಾರಲ್ಲ ಮಹಿಳೆಯರು, ಕರೀರಿ ಅವ್ರ ಒಳಗೆ ಅಂತ. ಅವ್ರ ಒಳಗೆ ಬಂದಾದ ಮೇಲೆ ನಾನು ಅವ್ರಿಗೆ ಕೇಳಿದೆ, ಯಾಕೆ ಆಚೆ ನಿಂತು ಅಳ್ತಾ ಇದ್ದೀರಿ ನೀವು ಅಂತ. ಇಲ್ಲಿ ಏನು ಹೇಳಿಕ್ಕಾಗೋದಿಲ್ಲ, ನೀವು ಇಷ್ಟೆಲ್ಲ ಜನರ ಮಧ್ಯೆ ಒತ್ತಡದಲ್ಲಿದ್ದೀರಿ, ನಿಮ್ಮನ್ನು ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ಏನೂ ಅರ್ಥ ಆಗೋದಿಲ್ಲ. ಆದರೆ ಇಷ್ಟು ಒತ್ತಡ ಮಧ್ಯೆ ನಿಮ್ಮನ್ನು ಕರ್ಕೊಂಡು ಹೋಗಿದಾಗೆ ನಾವು. ಆ ರೈತ ಮತ್ತು ರೈತನ ಹೆಂಡತಿಯ ಮಾತಿದು. ಆಗ ನಾನು ಕೇಳಿದೆ, ಅಂಥದ್ದು ಏನಾಗಿದೆ ಅಂತ. ಕೈ ಮುಗಿತೇವೆ, ಕಾಲು ಕಟ್ಕೊಳ್ತೇವೆ, ಒಂದು 10 ನಿಮಿಷ ನೀವು ಆ ಜಾಗಕ್ಕೆ ಬರಬೇಕು. ನಾನು ಎಷ್ಟೇ ಒತ್ತಡ ಇದ್ದರೂ ಅವರು ಅಳುವಂಥದ್ದನ್ನು, ಅವರು ಕೈ ಮುಗಿದು ಕೇಳ್ಕೊಳ್ಳುವಂಥದ್ದನ್ನು ನೋಡಿ ಕಾರು ಹೊರಟೆ ಆ ಜಾಗಕ್ಕೆ. ನಮ್ಮ ಮೈಸೂರು ನಗರದ ಪಕ್ಕದಲ್ಲಿರುವಂಥ ಒಂದು ಜಾಗ ಅದು. ನಮ್ಮ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಅವರು ಹಾಕಿರುವಂಥ ತೆಂಗು ಮತ್ತು ಮಾವು ಬುಳ್ಳೆಜರ್ ತಗೊಂಡೋಗಿ ಉಳಿಸ್ತಾ ಇದ್ದಾರೆ ಅದನ್ನು. ನಾನು ಹೋದ ತಕ್ಷಣ ಎಲ್ಲ ಅಧಿಕಾರಿಗಳು ನನ್ನ ಬಳಿಗೆ ಬಂದರು. ನಾನು ಕೇಳಿದೆ ಅವರಿಗೆ, ಏನು ಮಾಡ್ತಾ ಇದ್ದೀರಿ ಅಂತ. ಸರ್, ಇದು ನಗರಾಭಿವೃದ್ಧಿ ಪ್ರಾಧಿಕಾರ ಇದನ್ನು ವಶಪಡಿಸಿಕೊಂಡಿತ್ತು 20 ವರ್ಷದ ಹಿಂದೆ. ಇವರು ಹೈಕೋರ್ಟ್ಗೆ ಹೋಗಿದ್ರು, ಘನ ನ್ಯಾಯಾಲಯದ ನಗರಾಭಿವೃದ್ಧಿ ಪ್ರಾಧಿಕಾರದ ಪರವಾಗಿ ತೀರ್ಪು ಕೊಟ್ಟಿದೆ, ಹೀಗಾಗಿ ನಮ್ಮ ಸ್ವಾಧೀನಕ್ಕೆ ನಾವು ತಗೊಳ್ತಾ ಇದ್ದೇವೆ, ಇದರ ತಪ್ಪೇನಿದೆ ಅಂತ ಕೇಳಿದ್ರು ಅಧಿಕಾರಿಗಳು. ಆ ಕಣ್ಣೀರು ಹಾಕುವಂಥ ಮಹಿಳೆ ಮತ್ತು ಅವರ ಯಜಮಾನರು ಕೇಳಿದೆ ನಾನು. ಅವರು ಕಾನೂನುಬದ್ಧವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ, ನನ್ನ ಪಾತ್ರ ಏನಿದೆ ಅಂತ. ಅದಕ್ಕೆ ತಾಯಿ ಹೇಳಿದ ಮಾತು ಅವತ್ತು ನನ್ನ ಕಣ್ಣು ತೆರೆಸಿತ್ತು, ಇವತ್ತು ನೀವು ನನ್ನ ಕಣ್ಣು ತೆರೆಸಿದ್ರಿ. ಆ ತಾಯಿ ಹೇಳಿದ ಮಾತು ಏನಂದರೆ, ನಾನು ಮದುವೆಯಾಗಿ ಬಂದಾಗ ಈ ಭೂಮಿಯಲ್ಲಿ ಏನೂ ಇರಲಿಲ್ಲ, ನಾನು ನಮ್ಮ ಯಜಮಾನರಿಗೆ ಜೊತೆಯಲ್ಲಿ ಹಾಕ್ಕೊಂಡು ಇಲ್ಲೊಂದು ಬೋರ್ ಹಾಕಿ ಈ ಭೂಮಿಯನ್ನು 5 ಎಕರೆ ತೋಟ ಮಾಡಬೇಕು ಅಂತೇಳಿ ತೆಂಗು, ಮಾವು, ಸೀಬೆ, ಸಪೋಟ, ನಿಂಬೆ, ದಾಳಿಂಬೆ ನಾವು ಗಂಡ ಹೆಂಡತಿ ಇಬ್ಬರೇ ಸೇರಿ ನೆಟ್ಟಿದ್ದೇವೆ, ನೀರು ಹುಯ್ದು ಬೆಳೆಸಿದ್ದೇವೆ.
ಪ್ರತಿ ಮರಕ್ಕೂ ನಾನು ನೀರುವಿದ್ದೇನೆ, ಬೆಳಗಿಂದ ಸಾಯಂಕಾಲದವರೆಗೂ ಪ್ರತಿ ಮರದ ಜೊತೆಯಲ್ಲಿ ನಾನು ಮಾತನಾಡಿದ್ದೇನೆ. ಪ್ರತಿ ಮರದ ವಾತಾವರಣ ಏನಂತ ನನಗೆ ಗೊತ್ತು. ನಮ್ಮ ಮಕ್ಕಳನ್ನ ಈ ರೀತಿ ಸಾಕಿಲ್ಲ ಸ್ವಾಮಿ, ನಾವು ಅಷ್ಟು ಪ್ರೀತಿಯಿಂದ ಮರಗಳನ್ನ ಸಾಕಿ ಬೆಳೆಸಿದ್ದೇವೆ, ಫಲ ಕೊಡ್ತಾ ಇದೆ. ಅವರೇ ಮಡ್ಕೊಳ್ಳಿ ಸ್ವಾಮಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳೇ ಭೂಮಿಯನ್ನು ಮಡ್ಕೊಳ್ಳಿ, ನಮ್ಮ ಕಣ್ಣೆದುರಿಗೆ ಮರನ ಕತ್ತರಿಸಬೇಡಿ ಅಂತ ಕೇಳ್ಕೊಳ್ತಾ ಇದ್ವಿ ಅವರು. ನಮ್ಮನ್ನ ಕತ್ತರಿಸಿದ ಎಷ್ಟು ನೋವಾಗುತ್ತೋ ಅಷ್ಟು ನೋವು ನಮ್ಗೆ ಆಗ್ತಾ ಇದೆ ಅಂತ ಹೇಳಿ. ರೈತನ ಕಷ್ಟ ನನಗೆ ಅರಿವಾಗಿದೆ, ನಾನು ಲೋಕಸಭಾ ಸದಸ್ಯ. ಆದರೆ ಕಾನೂನು ಅವ್ರಿಗೂ ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ, ನಾನು ಕೂಡ ಅದನ್ನು ತಡೆಯಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಾದಮೇಲೆ ನಾನು ಯೋಚನೆ ಮಾಡಿದೆ, ಯಾಕೆ ಈ ವಿಚಾರದಲ್ಲಿ ಒಂದು ಮಸೂದೆಯನ್ನು ತರಬಾರದು ಅಂತೇಳಿ. ಆ ಮಸೂದೆಯನ್ನು ನಾನು ಸದನದಲ್ಲಿ ತಗೊಂಬಂದೆ. ವಿಧಾನ ಪರಿಷತ್ ಸದಸ್ಯನಾದ ಮೇಲೆ ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಕಂದಾಯ ಮಂತ್ರಿಗಳು ನಾನು ಮಸೂದೆಯನ್ನು ಮಂಡನೆ ಮಾಡಿದ. ನಾನು ಮಸೂದೆ ಮಂಡನೆ ಮಾಡಿ ಮಾತನಾಡಿದ ಮೇಲೆ ಡಿ ಎಸ್ ಶಂಕರಮೂರ್ತಿಯವರು ಮೇಲ್ಮನೆಯ ಸಭಾಪತಿಗಳು ನನಗೆ ಕಂದಾಯ ಮಂತ್ರಿಗಳಂತ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ ಹೇಳಿದರು, ವಿಜಯಶಂಕರ್ ಅವರೇ, ನಿಮ್ಮ ಕಾಳಜಿ ರೈತನ ಬಗ್ಗೆ ಇರುವಂಥ, ಕೃಷಿ ಭೂಮಿ ಬಗ್ಗೆ ಇರುವಂಥ ನಿಮ್ಮ ಕಾಳಜಿ ನನಗೆ ಅರ್ಥ ಆಗ್ತದೆ. ಆದರೆ ಇದರಲ್ಲಿ ಅನೇಕ ನ್ಯೂನತೆಗಳಿದೆ. ನಾಳೆ ಯಾರು ಕೋರ್ಟ್ಗೆ ಹೋಗ್ಬಾರ್ದಲ್ಲ, ಇಲ್ಲಿ ತಗೊಂಡ ನಿರ್ಣಯ ಕೋರ್ಟ್ನಲ್ಲಿ ಬಿದ್ದು ಹೋಗ್ಬಾರ್ದಲ್ಲ. ಅದಕ್ಕೆ ನನಗೆ ಸ್ವಲ್ಪ ಸಮಯ ಕೊಡಿ, ಇದಕ್ಕೆ ಅನೇಕ ಬದಲಾವಣೆಗಳನ್ನು ತರಬೇಕು. ಬದಲಾವಣೆ ತಂದು ನಿಮ್ಮ ಹೆಸರಲ್ಲಿ ಮಂಡನೆ ಮಾಡ್ತೀನಿ. ಇದೆಲ್ಲ ಕೂಡ ದಾಖಲೆಯಲ್ಲಿದೆ ಮೇಲ್ಮನೆಯಲ್ಲಿ, ಇಟ್ಸ್ ಆಲ್ ಆನ್ ರೆಕಾರ್ಡ್. ನನಗೆ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರ ಬಗ್ಗೆ ಬಹಳ ವಿಶೇಷವಾದ ಗೌರವ. ನಾನು ಹೇಳಿದೆ, ನೀವು ಒಪ್ಕೊಂಡಾದ್ಮೇಲೆ ನಂದೇನು ಮಾತಿಲ್ಲ, ನಾನು ಮಸೂದೆಯನ್ನು ವಾಪಸ್ ತೊಗೊಳ್ತೇನೆ, ನಿಮಗೆ ಬಿಟ್ಟುಬಿಡ್ತೇನೆ ನಿರ್ಣಯ, ನೀವು ಮಸೂದೆಯನ್ನು ವಾಪಸ್ ತೊಗೊಂಡು ಮಂಡನೆ ಮಾಡಿ. ಅದೇನೋ ಗ್ರಹಚಾರವು ರೈತನ ವಿಷಯದಲ್ಲಿ ಗೊತ್ತಾಗೋದಿಲ್ಲ. ಕೆಲವು ದಿನಗಳ ನಂತರ ಅವರು ಕಂದಾಯ ಮಂತ್ರಿಯಾಗಿ ಮುಂದುವರಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಾದಮೇಲೆ ಕೆಲವು ದಿನಗಳ ನಂತರ ನಾನು ವಿಧಾನ ಪರಿಷತ್ ಅವಧಿ ಮುಗಿದೋಯ್ತು, ನಾನು ಮುಂದುವರಲಿಕ್ಕೆ ಸಾಧ್ಯ ಆಗಲಿಲ್ಲ. ಮೇಲ್ಮನೆಯಲ್ಲಿ ಮಂಡನೆ ಮಾಡಿದಂಥ ಮಸೂದೆ ಈಗಲೂ ಮಸೂದೆಯಾಗಿ ಹಾಗೇ ಉಳಿದಿದ್ದೀವಿ, ನಾವು ಮಂಜೂರಾತಿ ಆಗಿಲ್ಲ. ಹೀಗಾಗಿ ರೈತನ ವಿಷಯ ಬಂದಾಗ, ರೈತ ಒಗ್ಗಟ್ಟಾಗಿ, ರೈತನ ವಿಷಯ ಬಂದಾಗ ಬೆಳೆಯುವಂಥ ಬೆಳೆಯ ವಿಚಾರದಲ್ಲಿ ಈ ರೀತಿ ಸರ್ಕಾರ, ಸಹಕಾರಿ ಇಲಾಖೆ, ಸರ್ಕಾರ ಮತ್ತು ರೈತ ಒಟ್ಟಾಗಿ ನಿಂತರೆ ರೈತ ಬದುಕೋ ದಾರಿಯನ್ನು ಕಟ್ಕೊಳ್ಬೋದು. ಈ ಆಧುನಿಕ ಸವಾಲುಗಳ ಮಧ್ಯೆ ಕೂಡ, ಜಾಗತಿಕ ಬದಲಾವಣೆ ಮಧ್ಯೆ ಕೂಡ ನಾವು ಬೆಳಕನ್ನು ಕಾಣ್ಬೋದು ಅಂತೇಳಿ ಏನಾದ್ರು ತೋರಿಸ್ಕೊಟ್ಟಿದ್ರೆ, ಒಂದು ರೈತ ಕುಟುಂಬ ಅವತ್ತು ನನಗೆ ತೋರಿಸ್ಕೊಟ್ಟಿತ್ತು, ಅದಕ್ಕೆ ನಾನು ರಕ್ಷಣೆ ಕೊಡ್ಲಿಕ್ಕೆ ಆಗಿರಲಿಲ್ಲ. ಇವತ್ತು ನೀವಿಲ್ಲಿ ಮತ್ತೆ ಆ ರೀತಿ ವಾತಾವರಣವನ್ನು ತೋರಿಸ್ಕೊಟ್ಟಿದ್ದೀರಿ. ಹೀಗಾಗಿ ನಾನೊಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ, ಈ ಸಂಸ್ಥೆಯ ಪಾಲುದಾರರಾದ, ಇದರಲ್ಲಿ ಸದಸ್ಯತ್ವ ಹೊಂದ ಎಲ್ಲರಿಗೂ ಕೂಡ ಈ ರಾಜ್ಯಕ್ಕೆ ನೀವು ಮಾದರಿ, ಈ ರಾಜ್ಯಕ್ಕೆ ನೀವು ಉದಾಹರಣೆ, ಬೇರೆ ರೈತರು ಕೂಡ ಹೇಗೆ ಬದುಕಬಹುದು ಅಂತ ತೋರಿಸ್ಕೊಟ್ಟಂತ ನಿಮ್ಮೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾನು ಈ ಜಾಗಕ್ಕೆ ಬಂದಿದ್ದೇನೆ, ನಿಮಗೆ ಮಾತು ಕೊಟ್ಟು ಹೋಗ್ತಾ ಇದ್ದೇನೆ. ಕೇವಲ ದ್ರಾಕ್ಷಿ ಬೆಳೆ ಒಂದೇ ಅಲ್ಲ, ಈ ಭಾಗದ ಯಾವುದೇ ಕಮರ್ಷಿಯಲ್ ಬೆಳೆ ಇರಲಿ, ಕೇಂದ್ರ ಸರ್ಕಾರ ಮುಂದೆ ಬರುವಂಥ ಯಾವುದೇ ವಿಚಾರ ಇರಲಿ, ನಾನು ಮೇಘಾಲಯದ ರಾಜ್ಯಪಾಲ ಅಂತ ಮರೆತು ಬಿಡಿ, ನಾನು ಮಾನ್ಯ ಜಿಗ್ಜಿಣಿಯವರ ಜೊತೆಯಲ್ಲಿ ಒಬ್ಬ ಸಹಾಯಕನಾಗಿ ನಿಮ್ಮ ಜೊತೆ ನಿಲ್ಲಲಿಕ್ಕೆ ನಾನು ಕೂಡ ತಯಾರಾಗಿದ್ದೇನೆ. ಯಾವುದೇ ರೀತಿ ಪ್ರಸ್ತಾವನೆ ರೈತರ ವಿಷಯಕ್ಕೆ ಸಂಬಂಧಪಟ್ಟಾಗೆ ಅದು ದೇಶದ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿರಲಿ, ನೀವಿನ್ನೂ ಇದನ್ನು ಗೌರವವಾಗಿ ಎತ್ತರಕ್ಕೆ ತೆಗೆದುಕೊಂಡೋಗಿ ಬೆಳೆಸಿ, ರಾಜ್ಯಕ್ಕೆ ಮಾದರಿಯಾಗಿ, ದೇಶಕ್ಕೆ ಮಾದರಿಯಾಗಿ ಸಂಸ್ಥೆಯನ್ನು ಕಟ್ತೇವೆ. ಬೇರೆ ರೈತರಿಗೆ ಕೂಡ ವಿಶ್ವಾಸ ಬರುವಂಥ ಹಿನ್ನೆಲೆಯಲ್ಲಿ ಇದನ್ನು ಮಾದರಿಯಾಗಿ 100 ವರ್ಷಗಳ ಕಾಲ ನಡೆಸ್ತೇವೆ ಅನ್ನುವಂಥ ಹಿನ್ನೆಲೆಯಲ್ಲಿ ನೀವೇನು ಸಂಕಲ್ಪ ತೊಟ್ಟು ಇಲ್ಲಿ ಒಂದು ಸಂಸ್ಥೆಯನ್ನು ಕಟ್ತಾ ಇದ್ದೀರೋ, ಈ ಸಂಸ್ಥೆ ರಾಜ್ಯಕ್ಕೆ ಮಾದರಿಯಾಗಿ, ದೇಶಕ್ಕೆ ಮಾದರಿಯಾಗಿ, ಜಾಗತಿಕ ಮಟ್ಟದ ರೈತ ವರ್ಗಕ್ಕೆ ಇದೊಂದು ಮಾದರಿಯಾಗಿ ನಿಲ್ಲುವಂಥ ಹಿನ್ನೆಲೆಯಲ್ಲಿ ಬೆಳೆದು ಬರಲಿ. ಆ ರೀತಿ ಶಕ್ತಿಯನ್ನು ಎಲ್ಲ ದೈವಿ ಶಕ್ತಿಗಳು ಕೂಡ ನಿಮಗೆ ಅನುಗ್ರಹಿಸಲಿ ಅನ್ನುವಂಥ ಮಾತನ್ನು ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನ್ನನ್ನು ಇಲ್ಲಿ ಕರೆಸಿ ಇವತ್ತು ತುಲಾಭಾರ ಮಾಡಿದ್ದೀರಿ. ನಾನು ಈ ರೀತಿಯ ವಿಚಾರಗಳಿಗೆ ಯಾವತ್ತೂ ಒಪ್ಪೋಳೋದಿಲ್ಲ, ಆದರೆ ರೈತರ ವಿಚಾರ ಅಂತ ಒಪ್ಕೊಂಡೆ. ನಾನು ನನ್ನ ಜೀವನದಲ್ಲಿ ಮಾಡಿಸ್ಕೊಂಡಂಥ ಮೊದಲನೇ ತುಲಾಭಾರ ಇದು. ನನ್ನ ಭಾರ ನೀವು ಜಾಸ್ತಿ ಮಾಡಿದಿರಿ, ನನ್ನ ಭಾರ ನೀವು ಜಾಸ್ತಿ ಮಾಡಿದಿರಿ. ಹೀಗಾಗಿ ಒಂದು ಕಡೆಗೆ ತುಲಾಭಾರದ ಮಾಡಿದ ನಿಮಗೆ ಋಣಿಯಾಗಿದ್ದೇನೆ. ಈ ಸಂಸ್ಥೆ ಹೆಮ್ಮರವಾಗಿ ಬೆಳೀರಿ, ಎತ್ತರಕ್ಕೆ ಬೆಳೀರಿ. ಕೇವಲ ಬಿಜಾಪುರದ ರೈತರಿಗೆ ಮಾತ್ರ ಅಲ್ಲ, ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲಿ, ದೇಶದ ಯಾವುದೇ ಮೂಲೆಯಲ್ಲಿ ದ್ರಾಕ್ಷಿ ಬೆಳೆದಾದರೆ ಅವ್ರ ರಕ್ಷಣೆಗೆ ಬೇಯಿಸಿ ಬಂದು ಆಶ್ರಯ ಪಡೆಯುವಂಥ ಒಂದು ಸಂಸ್ಥೆ ಇದ್ದರೆ ಅದು ಗುರುದೇವರ ಹೆಸರಲ್ಲಿ ಕಟ್ಟಿದಂಥ ಸಂಸ್ಥೆ ರಾಷ್ಟ್ರ ಮಟ್ಟದ ಎಲ್ಲ ದ್ರಾಕ್ಷಿ ಬೆಳೆಗಾರರಿಗೆ ಕೂಡ ರಕ್ಷಣೆ ಕೊಡುವಂಥ ಎತ್ತರಕ್ಕೆ ಈ ಸಂಸ್ಥೆ ಬೆಳೆದು ಹೋಗಲಿ, ಆ ಎತ್ತರಕ್ಕೆ ತೆಗೆದುಕೊಳ್ಳುವಂಥ ಭವಿಷ್ಯ ಮಾನಸಿಕ ಇಚ್ಛಾಶಕ್ತಿಯನ್ನು, ಆ ರೀತಿ ಭವಿಷ್ಯ ಅನುಗ್ರಹವನ್ನು ಭಗವಂತ
ಈ ಸಮಸ್ಯೆಗೆ ಕರುಣಿಸಲಿ ಅನ್ನೋ ಮಾತನ್ನು ಈ ಸಮಯದಲ್ಲಿ ಹೇಳಿ ಕೆಲವೊಂದು ಮನವಿಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಕೇಂದ್ರದ ಯಾವ್ಯಾವ ವ್ಯವಹಾರಗಳಿದ್ರು ಕೂಡ ಅವರ ಜೊತೆಯಲ್ಲಿ ನಾನು ಕೂಡ ಇದ್ದೇನೆ ಅನ್ನುವಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನಾನು ಯಶಸ್ಸನ್ನು ಕೊಡ್ತಾ ಇದ್ದೇನೆ. ರಾತ್ರಿ 8 ಗಂಟೆಗೆ ನಾನು ಹುಬ್ಳಿಯಲ್ಲಿ ಇರಬೇಕಾಗಿತ್ತು, ಅಲ್ಲಿಂದ ವಾಪಸ್ ಮೇಘಾಲಯಕ್ಕೆ ಹೋಗಬೇಕಾಗಿತ್ತು. ಹೀಗಾಗಿ ನನ್ನ ಕಾರ್ಯಕ್ರಮನ ನಾನು ಮುಂದಕ್ಕೆ ಹಾಕ್ಕೊಂಡೆ. ಇಲ್ಲ, ರೈತರ ಕಾರ್ಯಕ್ರಮ ಯಾವುದೇ ಕಾರಣ ಕೂಡ ತಪ್ಪಿಸೋಕ್ಕಾಗೋದಿಲ್ಲ. ನಾವು ಹೋಗೋಣ, ಅವ್ರ ಮಧ್ಯದಲ್ಲಿ ಇರೋಣ, ಅವ್ರ ಭಾವನೆಗಳನ್ನ ಹಂಚ್ಕೊಳ್ಳೋಣ, ಅದಾದಮೇಲೆ ಮುಂದಿನ ವಿಚಾರ ಯೋಚನೆ ಮಾಡೋಣ ಅಂಥೇಳಿ ನಾನು ನನ್ನ ಕಾರ್ಯಕ್ರಮ ಮುಂದಕ್ಕೆ ಹಾಕ್ಕೊಂಡೆ. ಯಾಕೆಂದರೆ 9ನೇ ತಾರೀಕು ಮಹಾಮಹಿಮ ರಾಷ್ಟ್ರಪತಿಗಳು ಮೇಘಾಲಯಕ್ಕೆ ಬರ್ತಾ ಇದ್ದಾರೆ. ಈ ತಿಂಗಳು 9ಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಮೇಘಾಲಯದಲ್ಲಿ ಹಾಕ್ಕೊಂಡಿದ್ವಿ. ಅದನ್ನೆಲ್ಲ ತಯಾರಿಗಳಾಗಬೇಕು. ಹೀಗಾಗಿ ನಾನು ವಾಪಸ್ ಹೋಗಬೇಕಾಗಿತ್ತು. ನಾಳೆ ವಾಪಸ್ ಹೋಗೊಂಡಿದ್ದೇನೆ. ಇವತ್ತು ನಾನು ಹುಬ್ಳಿ ತಲುಪಬೇಕಾಗಿದೆ. ನೀವೆಲ್ಲ ಕರೆಸಿ ಪ್ರೀತಿಯಿಂದ ಎಲ್ಲ ಪದಾಧಿಕಾರಿಗಳು ಬಿರಾದವರ ನೇತೃತ್ವದಲ್ಲಿ ಪ್ರೀತಿಯನ್ನು, ವಿಶ್ವಾಸವನ್ನು, ಗೌರವವನ್ನು ತೋರಿದಿರಿ. ನೀವು ತೋರಿದಂಥ ಪ್ರೀತಿ, ವಿಶ್ವಾಸ, ಗೌರವಕ್ಕೆ ಈ ರೈತಾಪಿ ವರ್ಗಕ್ಕೆ ನಾನು ಆಭಾರಿಯಾಗಿ ಋಣಿಯಾಗಿದ್ದೇನೆ ಅಂತ ಮಾತನ್ನು ಹೇಳಿ ಈ ಕಾರ್ಯಕ್ರಮದ ವೇದಿಕೆ ಮೇಲಂತೆ ಎಲ್ಲ ಹರಗುರು ಚರ್ಮೂರ್ತಿಗಳಿಗೆ, ಮಹಾಮಹಿಮೆ ಗಣ್ಯರಿಗೆ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಸಂಸ್ಥೆಯ ಎಲ್ಲ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳಿಗೆ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ನನ್ನೆಲ್ಲ ಅನ್ನದಾತ ಬಂಧುಗಳಿಗೆ ಶುಭವನ್ನು, ಯಶಸ್ಸನ್ನು ಹಾರೈಸಿ ತಮ್ಮೆಲ್ಲರೂ ಕೂಡ ವಂದಿಸಿ ನಮಸ್ಕಾರ ಹೇಳಿ ನಾನು ಮಾತನ್ನು ಮುಗಿಸ್ಕೊಂಡಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಮಾತುಗಳು. ಈ ಸಮಾರಂಭದ ಸಾನ್ನಿಧ್ಯ ವಹಿಸಿದ ಶಬ್ರ ಗುರುಶಾಂತ್ ಶಿವಾಚಾರ್ಯ ಸ್ವಾಮೀಜಿಯವರು ತಮ್ಮ ಆಶೀರ್ವಚನವನ್ನು ಸಂಕ್ಷಿಪ್ತದಲ್ಲಿ ನೀಡಲಿದ್ದಾರೆ ಅಂತೇಳಿ ಅವರಲ್ಲಿ ನಾನು ವಿನಂತಿ. ಆಶೀರ್ವಚನ ನೀಡಲು ಅವರಲ್ಲಿ ಭಕ್ತಿಪೂರ್ವಕ ನಿವೇದನೆ. ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಪ್ರಾರಂಭದಲ್ಲಿ ಜಗದ ಪೂಜ್ಯಪಾದರಾಗಿರ್ತಕ್ಕಂಥ ಜ್ಞಾನಯೋಗಿಗಳಾಗಿರ್ತಕ್ಕಂಥ ಸಿದ್ದೇಶ್ವರ ಮಹಾಶಿವಿಗಳನ್ನು ಸ್ಮರಣೆ ಮಾಡಿಕೊಂಡು PRV ಗ್ರೂಪ್ ಅಸೋಸಿಯೇಷನ್ ಈ ಸಂಸ್ಥೆಯ ರೂವಾರಿಗಳಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಹೇಳಿದ್ರು, ಎಲ್ಲ ಇಡೀ ನಮ್ಮ ಸಾವಿರಾರು ಜನ ಕೂತಿರ್ತಕ್ಕಂಥ ಸ್ವಾಮಿಗಳು ಒಳ್ಳೆಯ ಮೆಚ್ಚುಗೆಯನ್ನು ಪಡೆದಿರ್ತಕ್ಕಂಥ ಘನವೆತ್ತ ರಾಜ್ಯಪಾಲರಾಗಿರ್ತಕ್ಕಂಥ ನಮ್ಮ ಶಿವಶಂಕರ ಸಾಹೇಬರು ಬಹಳ ರೈತರ ಬಗ್ಗೆ ಅನ್ಯೋನ್ಯವಾಗಿರತಕ್ಕಂಥ ವಿಚಾರವನ್ನು ನಿಮ್ಮೆಲ್ಲರಿಗೂ ತಿಳಿಸ್ಯಾರ. ಬಹಳ ಸಂತೋಷ. ಯಾಕಂದ್ರೆ ಇವತ್ತು ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತ ತಿಳ್ಕೊಂಡು ಮಾತು ಬರ್ತಾ ಇದೆ. ಯಾಕಂದ್ರೆ ದುರ್ಭಿಕ್ಷ ಇವತ್ತ ಹೋಗಬೇಕಾಗಿತ್ತು ಅಂದ್ರೆ ಕೃಷಿಯಲ್ಲಿ ಮುನ್ನಡೆಯನ್ನು ಸಾಧಿಸಬೇಕು ಅನ್ನೋ ವಿಚಾರ ಬರ್ತಾ ಇದೆ. ಯಾಕಂದ್ರೆ ಇದು ಕೃಷಿ ಅನ್ನೋದನ್ನು ಕೂಡ ಈಗಲಿಂದಲ್ಲ, ಯಾವಾಗ ಈ ಪ್ರಪಂಚ ಸೃಷ್ಟಿ ಆಗ್ಯದೋ ಆವಾಗಲಿಂದಲೂ ಕೂಡ ಇದು ಕೃಷಿ ಪ್ರಾರಂಭ ಆಗ್ಯದ ಅನ್ನೋ ವಿಚಾರ ಬರ್ತಾ ಇದೆ. ವೇದ ಆಗಮಗಳಲ್ಲಿ ಕೂಡ ಈ ಒಂದು ಕೃಷಿಯ ಒಂದು ವಿಚಾರವನ್ನು ಅವಾಗಲೂ ಕೂಡ ಹೇಳಿದ್ದಾಗ್ಯದ. ಅಂಥ ಯಾವ ಕೃಷಿ ಪ್ರಧಾನವಾಗಿರತಕ್ಕಂಥ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ, ಅದು ಯಾವ ನಮ್ಮ ಈ ಬೊಮ್ಮನಹಳ್ಳಿ ಗುರುದೇವಾಶ್ರಮದಲ್ಲಿ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಯಾವ ವಿಠ್ಠಲ ಬಿರಾದಾರ್ ಅವರು ಕೂಡ ಜ್ಞಾನಯೋಗ ಸಿದ್ದೇಶ್ವರ ಮಹಾಶಿವಿಗಳವರ ಒಂದು ಕೃಪಾ ಕಟಾಕ್ಷವನ್ನು ಪಡೆದುಕೊಂಡು ಅವರ ಮೇಲೆ ಅತ್ಯಂತ ನಿಕಟವರ್ತಿಗಳಾಗಿ ತನೋಮನ ಧನದಿಂದ ಅವರಿಗೆ ಅನೇಕ ಪ್ರಕಾರವಾಗಿರತಕ್ಕಂಥ ಸೇವೆಯನ್ನು ಸಲ್ಲಿಸುವ ಜೊತೆಗೆ ತಮ್ಮದೇ ಆಗಿರತಕ್ಕಂಥ ಯಾವ 7 ಎಕರೆ ಭೂಮಿಯನ್ನು ಕೂಡ ಆ ಮಹಾಪೂಜ್ಯರ ಪಾದಕ ಅರ್ಪಣೆ ಮಾಡಿ ಗುರುದೇವಾಶ್ರಮವನ್ನು ಮಾಡಿ ಕೂಡ ಮಾಡಿದ್ದು ನೋಡಿದ ಇತಿಹಾಸದಲ್ಲಿ ಅದು ಸುವರ್ಣ ಅಕ್ಷರದಲ್ಲಿ ಬರೆದಿರ್ತಕ್ಕಂಥ ಮಾತು ಅಂದುಕೊಂಡು ನಿಮ್ಗನ್ನ ಹೇಳಬೇಕಾಗ್ತಾ ಇದೆ. ಅಂಥ ಯಾವ ಈ ಕಾರ್ಯಕ್ರಮ ನೋಡಿ ಬಹಳ ಸಂತೋಷ ಆಗ್ಯದ. ರೈತರಾಗಿರ್ತಕ್ಕಂಥವ್ರು ಬಹಳ ಶ್ರಮವಹಿಸಿ ದುಡಿಬೇಕಾಗ್ತಾ ಇದೆ. ಯಾಕಂದ್ರೆ ರೈತರು ಬಹಳ ಪ್ರಾಮಾಣಿಕತನದಿಂದ ದುಡಿದಾಗ ಮಾತ್ರ ಅದು ದೇವರ ಅನುಗ್ರಹ ಆಗ್ತದೆ ಅನ್ನೋ ವಿಚಾರದಿಂದ ತಿಳಿಸ್ತಾ, ಯಾಕಂದರೆ ಹೆಚ್ಚಿನ ವಿಷಯವನ್ನು ಏನು ಹೇಳಂಗಿಲ್ಲ. ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಯಾವ ವಿಠ್ಠಲ ಬಿರಾದರ್ ಸಾಹೇಬರು ಕೂಡ ಇಲ್ಲ, ಅದಕ್ಕೆ 2 ಮಾತು ನೀವು ಹೇಳಿ ತಿಳ್ಕೊಂಡು ಬಹಳ ಒಂದು ಒತ್ತಾಯ ಮಾಡಿದಾಗ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಘನವೆತ್ತ ಯಾವ ರಾಜ್ಯಪಾಲರಾಗಿರ್ತಕ್ಕಂಥವ್ರಿಗೆ ಈಗಾಗಲೇ ಬಹಳ ಅನೇಕ ಪ್ರಕಾರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಅವರು ನಿರ್ಗಮನ ಮಾಡತಕ್ಕಂಥ ಸಂದರ್ಭ. ಆದ್ದರಿಂದ ಹೆಚ್ಚಿಗೆ ಒಂದು ಸಮಯವನ್ನು ತೆಗೆದುಕೊಳ್ಳುವುದಿಲ್ಲ. ನೀವೆಲ್ಲರೂ ಕೂಡ ಒಳ್ಳೆಯ ಒಂದು ಕೃಷಿಕರಾಗಿ ಒಳ್ಳೆಯ ಕೃಷಿಯಲ್ಲಿ ಮುನ್ನಡೆಯನ್ನು ಸಾಧಿಸಿ ಯಾವ ಒಂದು ಜಗತ್ತಿನಲ್ಲಿ ಒಳ್ಳೆಯ ಪ್ರಖ್ಯಾತಿಯನ್ನು ಪಡೆದುಕೊಂಡು ಧನ್ಯಾತ್ಮರಾಗಬೇಕಂತ ಹೇಳ್ತಾ 1-2 ಮಾತುಗಳನ್ನು ನಾನು ಮುಗಿಸ್ತೇನೆ. ಸಾನ್ನಿಧ್ಯ ವಹಿಸಿದ ಗುರುಶಾಂತ್ ಶಿವಾಚಾರ್ಯ ಸ್ವಾಮೀಜಿಯವರು ಆಶೀರ್ವಚನ ನೀಡಿದ್ದಕ್ಕಾಗಿ ತಮ್ಮೆಲ್ಲರ ಸನ್ಮಾನ್ಯ ರಾಜ್ಯಪಾಲರು ಗೌರವಿಸುತ್ತಿರುವುದು
ನಮ್ಮ ಭಾಗ್ಯ ಅಂತ ಹೇಳಿ ಹೇಳ್ಬೋದು. ಇದೊಂದು ಅಪರೂಪದ ಘಟನೆ. ಈ ಸಂಸ್ಥೆಗೆ ರಾಜ್ಯಪಾಲರು ಸಲ್ಲಿಸುತ್ತಿರುವ ಗೌರವ ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ, ಗೌರವಾರ್ಪಣೆಯನ್ನು ಸಲ್ಲಿಸಿದಂತ ರಾಜ್ಯಪಾಲರಿಗೆ ಎಲ್ಲ ರೈತ ಸಮುದಾಯ ಅವರಿಗೆ ನಮನ. ಈ ಸಂಸ್ಥೆಯವರು ಹೆಮ್ಮೆ ಪಡಬೇಕಾದಂತ ಸಂಗತಿ. ಸನ್ಮಾನ್ಯ ಜಿನಿ ಸಾಹೇಬರು, ಚಂದ್ರಗೌಡ ಪಾಟೀಲ್ರು ಎಲ್ಲರೂ ಕೂಡಿ ರೈತರಿಗೆ ಈ ಸಂಸ್ಥೆಗೆ ಸನ್ಮಾನ ಮಾಡುತ್ತಿರುವುದು ಬಹಳಷ್ಟು ಸಂತೋಷದ ನೆನಪಿಡತಕ್ಕಂಥ ಒಂದು ಮಹತ್ವದ ಸಂಗತಿ. ಸನ್ಮಾನ ಮಾಡಿದ ಹಾಗೂ ಸ್ವೀಕರಿಸಿದ ರೈತರ ಬಗ್ಗೆ ಬಹಳಷ್ಟು ಅಭಿಮಾನ ಹೊಂದಿದಂಥ ಒಬ್ಬ ಸರ್ವಶ್ರೇಷ್ಠ ರಾಜ್ಯಪಾಲರು ಎಂದರೆ ನಮ್ಮ ಸಾಹೇಬರು. ಬಹಳಷ್ಟು ವಿಜಯಶಂಕರ್ ಸಾಹೇಬರು ರೈತರ ಮೇಲೆ ಬಹಳ ನಂಬಿಕೆಯನ್ನು, ಅಭಿಮಾನವನ್ನು ಹೊಂದಿದಂಥ ಒಬ್ಬ ಸರ್ವಶ್ರೇಷ್ಠ ರಾಜ್ಯಪಾಲರು. ಅವರಿಗೆ ಎಲ್ಲ ರೈತಾಪಿ ವರ್ಗದಿಂದ ನಾನು ನಮನಗಳನ್ನು ಹಾಗೂ ವಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ. ಈಗ ಅದೇ ರೀತಿ ಶ್ರೀ ಭೀಮಾಶಂಕರ್ ವಿಶ್ರಾಂತ್ ಪ್ರಿನ್ಸಿಪಲ್ ಜಡ್ಜ್ ಈರಣ್ಣ PhD ವಿದ್ಯಾರ್ಥಿ, ಡಾಕ್ಟರ್ ನಾಗಪ್ಪ ಮಾಳಿ ಗೋಕಾಕ್, ಕಾಶಿರಾಮ್ ಸುರೇಶ್, ಸಿದ್ದರಾಯ್ ಸಂಗಮೇಶ್, ಮಲ್ಲಿಕಾರ್ಜುನ್ ಬನಸಗಿ ಇವರು ರಾಜ್ಯಪಾಲರಿಗೆ ಪುಷ್ಪವನ್ನು ಅರ್ಪಿಸಬೇಕು ಅಂತೇಳಿ ಭಾಳ ಇಷ್ಟಪಟ್ಟಿದ್ದಾರೆ. ಒಂದು 2 ನಿಮಿಷದಲ್ಲಿ ತಮ್ಮ ಪುಷ್ಪವನ್ನು ರಾಜ್ಯಪಾಲರಿಗೆ ಸಲ್ಲಿಸಬೇಕಾಗಿ ವಿನಂತಿ. ರಾಜ್ಯಪಾಲರಿಗೆ ಪುಷ್ಪ ಸಮರ್ಪಣೆ ಮಾಡಿದಂಥ ಎಲ್ಲ ಗಣ್ಯರಿಗೆ ಈ ಮೂಲಕ ನಾವು ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ. ವೇಳೆಯ ಅಭಾವದಿಂದ ಸನ್ಮಾನ್ಯ ಜಗಜಿನಿ ಸಾಹೇಬರು, ಶಂಕರಗೌಡ ಪಾಟೀಲರು ತಮ್ಮ ಮಾತುಗಳನ್ನು ಬಿಟ್ಟುಕೊಟ್ಟಿದ್ದಾರೆ. ನಮ್ಮ पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे। बोलो भारत माता की जय, बोलो भारत माता की जय। ರಾಷ್ಟ್ರೀಯ ವಂದನಾ
ಮಾನ್ಯರೇ, ಗೌರವ ರಕ್ಷೆಯು ತಮ್ಮ ಪರಿವೀಕ್ಷಣೆಗೆ ಸಜ್ಜಾಗಿ. ಗೌರವ ರಕ್ಷೆ ಪೂಜಾ ಸತ್. ಗೌರವ ರಕ್ಷೆ ವಿಸರ್ಜನೆ. ಸರ್ ಒಂದೇ ಮಿನಿಟ್ ಸರ್. सर वेट सर लुकिया सर 1 सेकंड लुकिया जल्दी मूव सर ओके डन सर ಇದೇನ್ರಿ हो गया बस हो गया ओके.